ಶ್ರೀಗುರುಭ್ಯೋ ನಮಃ. ಗುರುರ್ಬ್ರಹ್ಮಾ ಗುರುರ್ವಿಷ್ಣುರ್ಗುರುರ್ದೇವೋ ಮಹೇಶ್ವರಃ. ಗುರುಃ ಸಾಕ್ಷಾತ್ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಪರಮಪೂಜ್ಯ ಶ್ರೀ ಶ್ರೀ ಶಂಕರ ಭಾರತಿ ಮಹಾಸ್ವಾಮಿಗಳವರಿಗೂ ತತ್ಕರಕಮಲ ಸಂಜಾತರಾದ ಶ್ರೀ ಶ್ರೀ ಬ್ರಹ್ಮಾನಂದ ಭಾರತಿ ಸ್ವಾಮಿಗಳವರಿಗೂ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಶತಶ್ಲೋಕಿ ಚಿಂತನೆಯನ್ನು ಆರಂಭಿಸುತ್ತಿದ್ದೇನೆ. ನಿನ್ನೆಯ ದಿನ ಏಕಶ್ಲೋಕಿ ಅದರಂತೆ ಇರುವ ಒಂದು ಶ್ಲೋಕವನ್ನು ನಾವು ಈ ಶತಶ್ಲೋಕಿಯಲ್ಲಿ ನೋಡಿದ್ದೆವು. ಏಕಶ್ಲೋಕಿ ಹೀಗಿದೆ: ಕಿಂಜ್ಯೋತಿಸ್ತವ ಭಾನುಮಾನ್ ಹಾನಿಮೇ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನ ವಿಧೌ ಕಿಂ ಜ್ಯೋತಿರಾಖ್ಯಾಹಿ ಮೇ ಚಕ್ಷುಸ್ತಸ್ಯ ನಿಮೀಲನಾದಿ ಸಮಯೇ ಕಿಂ ಧೀರ್ಧಿಯೋ ದರ್ಶನೆ ಕಿಂ ತತ್ರಾಹಮತೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಇದು ಏಕಶ್ಲೋಕಿ. ಇದಕ್ಕೆ ಸಂವಾದಿಯಾದ ಶತಶ್ಲೋಕಿ ಹೀಗಿದೆ: ಕಿಂಜ್ಯೋತಿಸ್ತೆ ವದಸ್ವಾಹನಿ ರವಿರಿಹಮೇ ಚಂದ್ರದೀಪಾದಿರಾತ್ರೌ ಸ್ಯಾದೇವಂ ಭಾನುದೀಪಾದಿಕಪರಿಕಲನೆ ಕಿಂತವ ಜ್ಯೋತಿರಸ್ತಿ ಚಕ್ಷುಸ್ತನ್ಮೀಲನೆ ಕಿಂ ಭವತಿ ಚ ಸುತರಾಂ ಧೀರ್ಧಿಯಃ ಕಿಂ ಪ್ರಕಾಶೆ ತತ್ರೈವಾಹಂ ತತಸ್ತ್ವಂ ತದಸಿ ಪರಮಕಂ ಜ್ಯೋತಿರಸ್ಮಿ ಪ್ರಭೋಹಂ. ಈ ಎರಡೂ ಶ್ಲೋಕಗಳ ಭಾವ ಒಂದೇ ಇದೆ. ಆನಂದಗಿರಿ ಅವರು ವ್ಯಾಖ್ಯಾನದಲ್ಲಿ ಇದನ್ನು ಈ ರೀತಿಯಲ್ಲಿ ಅರ್ಥೈಸ್ತಾರೆ: ಜೀವನ್ಮುಕ್ತಸ್ಯ ಸ್ವಹೃದಿ ಗುರುಶಿಷ್ಯಭಾವಂ ಪ್ರಕಲ್ಪ್ಯ ಸಂವಾದೇನ ಸ್ವಸ್ಯ ಪರಮಜ್ಯೋತಿರೂಪಾನುಸಂಧಾನಮಾಹ. ಇದರ ಅರ್ಥ ಏನು ಅಂತಂದರೆ, ಈ ಜೀವನ್ಮುಕ್ತನಾದವನು ತನ್ನಲ್ಲಿಯೇ ಗುರು ಮತ್ತು ಶಿಷ್ಯ ಇಬ್ಬರನ್ನೂ ಕಲ್ಪನೆ ಮಾಡಿಕೊಳ್ತಾನಂತೆ. ಕೆಲವು ಸಾರಿ ನಾವು ಹಾಗೆ ಮಾಡೋದು ಉಂಟು. ನಮ್ಮಲ್ಲಿಯೇ ನಾವು ಮಾತಾಡ್ತಾ ಇರ್ತೇವೆ, ನಮಗೆ ನಾವೇ ಹೇಳ್ಕೊಳ್ತಾ ಇರ್ತೇವೆ. ಅದು ಸಾಮಾನ್ಯವಾಗಿ ಈ ಸಂಸ್ಕೃತ ಓದುವವರಲ್ಲಿ ಹೆಚ್ಚಾಗಿರುತ್ತೆ. ಅಲ್ಲಿ ಏನಾಗುತ್ತೆ ಅಂದರೆ, ಸಂಸ್ಕೃತ ಗ್ರಂಥಗಳಲ್ಲಿ ಈ ಬೇರೆ ಗ್ರಂಥಗಳ ಶೈಲಿ ಒಂದು ರೀತಿ ಇರುತ್ತೆ, ಆದರೆ ಸಂಸ್ಕೃತ ಗ್ರಂಥಗಳಲ್ಲಿ ಸಾಮಾನ್ಯವಾಗಿ ಪ್ರಶ್ನೋತ್ತರ ರೂಪವಾಗಿಯೇ ಗ್ರಂಥಗಳ ರಚನೆ ಆಗಿರುತ್ತೆ. ಪೂರ್ವಪಕ್ಷ, ಸಿದ್ಧಾಂತ ಹೀಗೆ. ಅದರಲ್ಲಿ ಇವರು ಸಾಮಾನ್ಯವಾಗಿ ಅಭ್ಯಾಸ ಮಾಡುವಾಗ ಒಂದಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳು ಇದ್ದರೆ ಆಗ ಎಲ್ಲ ಒಟ್ಟು ಸೇರಿಕೊಂಡು ಅಧ್ಯಯನ ಮಾಡಬಹುದು. ಈಗ ಸ್ವಲ್ಪ ವಿದ್ಯಾರ್ಥಿಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಕಾಣುತ್ತೆ. ಆದರೆ ನಾವೆಲ್ಲ ಓದುವಾಗ ಹಾಗಿರಲಿಲ್ಲ. ಏಕೋ ಗುರು ಏಕ ಶಿಷ್ಯ ಅಂತ, ಒಬ್ಬರು ಗುರುಗಳು ಒಬ್ಬರು ಶಿಷ್ಯ. ಕೆಲವು ಸಾರಿ ಒಬ್ಬರೂ ಶಿಷ್ಯರು ಇಲ್ಲದೇ ಇರೋದು ಇರ್ತಿತ್ತು, ಕೆಲವು ಸಾರಿ ಗುರುಗಳೇ ಇಲ್ಲದೇ ಇರುವುದು ಇರ್ತಿತ್ತು. ಇದು ಸಂಸ್ಕೃತ ಪಾಠಶಾಲೆಯಲ್ಲಿ ಇದ್ದವರಿಗೆ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಅಲ್ಲಿ ತಮಾಷೆ ಅಂತಂದರೆ, ಈ ಸಂಸ್ಕೃತ ಪಾಠಶಾಲೆಯಲ್ಲಿ ಒಬ್ಬ ಅಧ್ಯಾಪಕರು ನಿವೃತ್ತರಾದರು ಅಂತಂದರೆ, ಆ ಅಧ್ಯಾಪಕರು ಇನ್ನು ಮುಂದೆ ಈ ವಿಭಾಗಕ್ಕೆ ಅಧ್ಯಾಪಕರ ಅವಶ್ಯಕತೆ ಇಲ್ಲ ಅಂಥೇಳಿ ಬರೆದು ಹೋಗಿದ್ದೂ ಇದೆ ಅಂತ ಬರೆದು ಕೊಟ್ಟು ಹೋಗಿದ್ರಂತೆ. ಅಂಥ ಒಂದು ಸನ್ನಿವೇಶವು ನಮ್ಮ ಈ ಸಂಸ್ಕೃತ ಪಾಠಶಾಲೆಯಲ್ಲಿತ್ತು. ಆಮೇಲೆ ಯಾರೋ ಕೇಳಿದ್ರಂತೆ ಒಬ್ಬರನ್ನ, ನೀವು ಹಾಗೆ ಯಾಕೆ ಬರ್ಕೊಟ್ಟಿದ್ದೀರಿ ಅಂಥೇಳಿ. ಅವರೇನು ಹೇಳಿದ್ರಂತೆ ಅಂದರೆ, ನನ್ನಷ್ಟು ಯೋಗ್ಯವಾಗಿ ಪಾಠ ಮಾಡೋರು ಅಲ್ಲಿ ಯಾರೂ ಇಲ್ಲ,
ಹಾಗಾಗಿ ಅಲ್ಲಿ ಬೇರೆ ಯಾರನ್ನು ತೆಗೆದುಕೊಳ್ಬಾರದು ಅನ್ನೋ ಉದ್ದೇಶದಿಂದ ಹಾಗೆ ಬರ್ಕೊಟ್ಟಿದ್ದೇನೆ ಅಂತ ಹೇಳಿದ್ರಂತೆ. ಈ ರೀತಿಯ ಸನ್ನಿವೇಶ ಇರ್ತದೆ ಕೆಲವು ಸಾರಿ. ಅಲ್ಲಿ ಅಂಥ ವಿಭಾಗಗಳೆಲ್ಲ ಮುಚ್ಚಿ ಹೋದವು. ಈ ಮೈಸೂರು ಸಂಸ್ಕೃತ ಪಾಠಶಾಲೆಯಲ್ಲಿ ಯೋಗ ವಿಭಾಗ ಇತ್ತು ಮೊದಲು, ಆಮೇಲೆ ಅದು ಮುಚ್ಚೋಯ್ತು. ಆಮೇಲೆ ವಿಶಿಷ್ಟಾದ್ವೈತ ವಿಭಾಗ ಇತ್ತು. ಅವರು ಬೆಂಗಳೂರಿಗೆ ಟ್ರಾನ್ಸ್ಫರ್ ತೆಗೆದುಕೊಂಡು ನಡೆದರು, ಮತ್ತು ಇಲ್ಲಿ ಯಾರೂ ಬರಲಿಲ್ಲ. ಆಮೇಲೆ ಅದು ಮುಚ್ಚೋಯ್ತು. ಆಮೇಲೆ ದ್ವೈತ ವೇದಾಂತವೂ ಹಾಗೆ ಮುಚ್ಚೋಯ್ತು. ಹೀಗೆ ಪ್ರಾಚೀನ ವ್ಯಾಕರಣ ಅಂತ ಇತ್ತಂತೆ, ಪ್ರಾಚೀನ ನ್ಯಾಯ ಇತ್ತಂತೆ, ಆ ವಿಭಾಗಗಳೆಲ್ಲ ಮುಚ್ಚೋದು. ಅದಕ್ಕೆ ಕಾರಣ ಎಲ್ಲದಕ್ಕೂ ಒಂದೇ ಕಾರಣ ಅಲ್ಲ. ಕೆಲವು ವಿಭಾಗಗಳು ಮುಚ್ಚೋಗ್ಲಿಕ್ಕೆ ಅಧ್ಯಾಪಕರ ಕಾರಣ, ಕೆಲವು ವಿಭಾಗ ಮುಚ್ಚೋಗ್ಲಿಕ್ಕೆ ಶಿಷ್ಯರೇ ಕಾರಣ. ಹೀಗೆ ಗುರು ಶಿಷ್ಯರು ಇಬ್ಬರೂ ಸೇರಿಕೊಂಡು ಕೆಲವು ವಿಭಾಗಗಳನ್ನು ಮುಚ್ಚಿದ್ರು ಅಂತ ಬೇಕಾದ್ರೆ ನಾವು ಹೇಳ್ಬೋದು. ಹೀಗೆ ಸಂಸ್ಕೃತದ ಸ್ಥಿತಿ ಒಂದು ಕಾಲದಲ್ಲಿತ್ತು. ಈಗ ತುಂಬ ಚೆನ್ನಾಗಿದೆ. ಈಗ ಸಂಸ್ಕೃತಕ್ಕೆ ತುಂಬ ಪ್ರೋತ್ಸಾಹ ಸಿಗ್ತಾ ಇದೆ. ಆದರೂ ಕೆಲವು ವಿಭಾಗಗಳಲ್ಲಿ ಮಾತ್ರ ಒಬ್ಬ ಗುರು ಒಬ್ಬ ಶಿಷ್ಯ ಇರ್ತಾರೆ. ಅಂಥ ಸನ್ನಿವೇಶದಲ್ಲಿ ಏನು ಮಾಡಬೇಕು ಅಂದರೆ, ಶಿಷ್ಯನಾದವನು ಓದುವಾಗ ತಾನೇ ಅಲ್ಲಿ ಪೂರ್ವಪಕ್ಷದ ವಿಚಾರವನ್ನು ತಿಳ್ಕೊಳ್ಬೇಕು, ತಾನೇ ಸಿದ್ಧಾಂತದ ವಿಚಾರವನ್ನು ತಿಳ್ಕೊಳ್ಬೇಕು. ಅದು ಸಾಮಾನ್ಯವಾಗಿ ಸಂಭಾಷಣೆಯ ರೂಪದಲ್ಲಿದ್ದ ಹಾಗೆ ಇರುತ್ತೆ ಅದು. ಅದಕ್ಕೆ ನಮ್ಮ ವಿಷ್ಣುಮೂರ್ತಿ ಭಟ್ರು ಹೇಳ್ತಿದ್ರು, ನಾವು ಗೋಡೆ ಹತ್ರ ಮಾತಾಡಬೇಕಾಗತ್ತೆ ಅಂತ. ಗೋಡೆ ಹತ್ರ ಮಾತಾಡ್ತಾ ನೀನು ಹೀಗೆ ಹೇಳಿದರೆ ಸರಿ ಹೋಗೋದಿಲ್ಲ, ಅದಕ್ಕೆ ಹೀಗೆ ಉತ್ತರ ಹೇಳಬೇಕು ಅಂತ ಗೋಡೆಗೆ ಹೇಳಬೇಕಂತೆ. ಆಗ ಗೋಡೆ ಹೇಳೋ ಉತ್ತರವನ್ನು ಇವನೇ ಹೇಳಬೇಕಾಗತ್ತೆ. ಹೀಗೆ ಈ ಅಧ್ಯಯನ ಪದ್ಧತಿ ಎನ್ನುವುದು ಮೊದಲಿನ ಕಾಲದಲ್ಲಿ ಇತ್ತು ಅಂತ ಹೇಳ್ತಾರೆ. ಅದಕ್ಕೆ ಇವರು ಡಿ ವಿ ಗುಂಡಪ್ಪನವರು ಬರೆದಿದ್ದಾರೆ. ನಿನ್ನೆ ನಾನು ಹೇಳಿದ್ನಲ್ಲ, ಅವರು ವಿರೂಪಾಕ್ಷಶಾಸ್ತ್ರಗಳ ವಿಚಾರವನ್ನು ಬರೆಯುವಾಗ ಅಲ್ಲಿ ಅವರು ಹಾಗೆ ಮಾಡ್ತಿದ್ರಂತೆ. ಈ ಒಂದು ಪರಿಷ್ಕಾರ, ಒಂದು ಉದ್ದ ವಾಕ್ಯ, ಅದು ಕಂಠಪಾಠ ಬಂತು ಅಂತಂದರೆ ಅವರೇ ಹೇಳ್ಕೊಳ್ತಿದ್ರಂತೆ. ಎಲ್ಲ ವಾಮನ ಬುದ್ಧಿವಂತ ಆಗ್ಬಿಟ್ಟಿಯಲ್ಲೋ ಅಂತ ಹೇಳ್ತಿದ್ರಂತೆ. ಆಮೇಲೆ ಅಕಸ್ಮಾತ್ತಾಗಿ ಅದು ಹೇಳಲಿಕ್ಕೆ ಬರಲಿಲ್ಲ ಅಂತಂದರೆ, ನಾನು ಹೇಳಿದ್ನಲ್ಲ, ದೀಪ ಅಲ್ಲಿ ಒಂದು ಸಾರಿ ಹಚ್ಕೊಂಡು ಬಂದು ಅದು ನೋಡಿಕೊಂಡು ಆಮೇಲೆ ದೀಪ ಆರಿಸ್ಬಿಡೋದು, ಮತ್ತೆ ಅದನ್ನು ಕಂಠಪಾಠ ಮಾಡಿಕೊಂಡು ಆಮೇಲೆ ಮತ್ತೆ ದೀಪ ಹಚ್ಕೊಳ್ಳೋದು. ಹೀಗೆ ಮಾಡಿಕೊಂಡು ಅವರು ಅಧ್ಯಯನ ಮಾಡ್ತಿದ್ರು. ಆಗ ಹಿಂದಿಂದು ಮತ್ತೊಂದು ಸಾರಿ ಹೇಳೋಣ ಅಂತ ಹೇಳುವಾಗ ನೆನಪಿಗೆ ಬರದೇ ಇದ್ದರೆ, ಎಲ್ಲ ವಾಮನ ಏನು ದಡ್ಡಾಗ್ಬಿಟ್ಟಿಯೋ ಅಂತ ಅವ್ರ ಹತ್ರ ಅವ್ರು ಕೇಳ್ಕೊಳ್ಳೋದು. ಹೀಗೆ ಮಾಡ್ತಿದ್ರಂತೆ. ಹಾಗೆ ಈ ಜೀವನ್ಮುಕ್ತನೂ ಮಾಡ್ತಾನೆ ಅಂತ ಹೇಳಿ ಇಲ್ಲಿ ವರ್ಣನೆ ಬಂದಿದೆ ಅಂತ ಹೇಳೋದಕ್ಕೆ ಬಂದೆ ನಾನು. ಜೀವನ್ಮುಕ್ತ ತಾನೇ ಗುರು ತಾನೇ ಶಿಷ್ಯ ಅಂತ ಕಲ್ಪನೆ ಮಾಡಿಕೊಂಡು ಅಲ್ಲಿ ಈ ರೀತಿಯ ಪ್ರಶ್ನೋತ್ತರಗಳನ್ನು ಹೇಳ್ತಾನೆ ಅಂಥೇಳಿ ಆನಂದಗಿರಿಯವರು ವ್ಯಾಖ್ಯಾನದಲ್ಲಿ ಸೂಚಿಸಿದ್ದಾರೆ. ನಿನ್ನೆ ನಾನು ಅದನ್ನು ಹೇಳಿರಲಿಲ್ಲ. ಇದು ಇಲ್ಲಿ ಹಾಗಾದರೆ ಆ ಏಕಶ್ಲೋಕಿಯೂ ಹಾಗೆ ಆಗುತ್ತೆ. ಅದು ಜೀವನ್ಮುಕ್ತನ ಅನುಭವವೇ ಇರಬಹುದು. ಹೀಗೆ ತನ್ನ ಹೃದಯದಲ್ಲಿಯೇ ತಾನೇ ಗುರು ತಾನೇ ಶಿಷ್ಯ ಅಂಥೇಳಿ ಎರಡಾಗಿ ಕಲ್ಪನೆ ಮಾಡಿಕೊಂಡು ಏಕಪಾತ್ರಾಭಿನಯ ಮಾಡ್ತಾರಲ್ಲ, ಏಕಪಾತ್ರಾಭಿನಯ ಕೆಲವರು ಮಾಡೋದುಂಟು. ಅಂದರೆ ಸಾಮಾನ್ಯವಾಗಿ 3 ಪಾತ್ರಗಳು ಅಥವಾ 2 ಪಾತ್ರಗಳು ಹೀಗಿರ್ತಾವೆ. ಅಲ್ಲಿ ಆ ಕಡೆ ನಿಂತ್ಕೊಂಡ್ರೆ ಇಂಥವನು, ಈ ಕಡೆ ನಿಂತ್ಕೊಂಡು ಇಂಥವನು ಅಂತ ಹೇಳಿ ಅವರು ಏಕಪಾತ್ರಾಭಿನಯ ಮಾಡಿ ತೋರಿಸ್ತಾರೆ. ಹಾಗೆ ಮಾಡೋದುಂಟು. ಈ ಜೀವನ್ಮುಕ್ತನು ಹಾಗೇ ಮಾಡ್ತಾನೆ ಅಂತ. ಕಿಂಜ್ಯೋತಿ, ನಿನಗೆ ಬೆಳಕು ಯಾವುದು ಅಂತ ಕೇಳಿದರೆ ಭಾನುಮಾನ್ ಅಹನಿಮೇ. ಅಹನಿ ಅಂದರೆ ದಿವಸದಲ್ಲಿ, ಭಾನುಮಾನ್, ಭಾನು ಅಂತಂದರೆ ಕಿರಣ ಎನ್ನುವ ಅರ್ಥವೂ ಇದೆ, ಸೂರ್ಯ ಎನ್ನುವ ಅರ್ಥ ಅಂತೂ ಇದ್ದೇ ಇದೆ. ಇಲ್ಲಿ ಭಾನುಮಾನ್ ಅಂತಿರೋದ್ರಿಂದ ಸೂರ್ಯ, ಕಿರಣಗಳುಳ್ಳವನು, ಸಹಸ್ರ ಕಿರಣ ಅಂತಲೇ ಹೆಸರು ಅವನಿಗೆ. 7 ಕಿರಣಗಳು ಅಂತೂ ಪ್ರಸಿದ್ಧವಾಗಿದೆ. ಸಪ್ತಕಿರಣ, ಸಪ್ತಾಶ್ವ, 7 ಕುದುರೆಗಳು ಅಂತ ಹೇಳ್ತಾರೆ. ಆ ಕುದುರೆಗಳು ಅಂತಂದರೆ ಕಿರಣಗಳೇ. ಹೀಗೆ
ಸಪ್ತಾಶ್ವ ಅಂತಂದರೆ 7 ಕಿರಣಗಳುಳ್ಳವನು, ಆದರೆ ಸಹಸ್ರ ಕಿರಣ ಅಂಥೇಳಿ ಹೇಳುವುದುಂಟು. ನೈಕ ಕಿರಣ, ವರಾಹಮಿಹಿರರು ಹೋರಾಶಾಸ್ತ್ರದಲ್ಲಿ ಅನೇಕ ಕಿರಣ ಅಥವಾ ನೈಕ ಕಿರಣ ಅಂತ ಪ್ರಯೋಗ ಮಾಡಿದ್ದಾರೆ. ವಾಚಂ ನಸ್ಸ ದಧಾತು ನೈಕ ಕಿರಣ, ವಾಚಂ ನಸ್ಸ ದಧಾತ್ವನೇಕ ಕಿರಣ ತ್ರೈಲೋಕ್ಯ ದೀಪೋರವಿ ಅಂಥೇಳಿ ಹೋರಾಶಾಸ್ತ್ರದಲ್ಲಿ ಮೊದಲನೇ ಶ್ಲೋಕದಲ್ಲಿ ಬರುತ್ತೆ. ಸಹಸ್ರ ಕಿರಣ ಸೂರ್ಯ. ಹಗಲು ಯಾರು ಬೆಳಕು ಅಂತ ಕೇಳಿದರೆ, ಯಾವುದು ಬೆಳಕು ಅಂತ ಕೇಳಿದರೆ ಸೂರ್ಯನ ಬೆಳಕೇ ಬೆಳಕು ಅಂತ. ರಾತ್ರಿ ಯಾವುದು ಬೆಳಕು ಅಂತಂದರೆ ರಾತ್ರೋ ಪ್ರದೀಪಾದಿಕಂ ಅಂತ. ಈಗ ನಾನು ಇದನ್ನು ಹೇಳ್ತಾ ಇಲ್ಲ, ಏಕಶ್ಲೋಕಿಯನ್ನು ಹೇಳ್ತಾ ಇದ್ದೇನೆ. ಕಿಂಜ್ಯೋತಿ, ಎರಡೂ ಒಂದೇ. ಕಿಂಜ್ಯೋತಿಸ್ತವ ಭಾನುಮಾನ್ ಅಹನಿಮೆ ರಾತ್ರೌ ಪ್ರದೀಪಾದಿಕಂ ಸ್ಯಾದೇವಂ ರವಿದೀಪದರ್ಶನ ವಿಧೌ ಕಿಂಜ್ಯೋತಿರಾಖ್ಯಾಹಿಮೆ ಅಂತ. ಈಗ ರವಿ, ದೀಪ ಇವು ಯಾವುವೂ ಇಲ್ಲದೆ ಇರುವಾಗ ನಿನಗೆ ಜ್ಯೋತಿ ಯಾವುದು? ಅಥವಾ ರವಿ, ದೀಪ ಇವುಗಳನ್ನು ನೋಡಲಿಕ್ಕೆ ನಿನಗೆ ಬೆಳಕು ಯಾವುದು ಅಂದರೆ ನನ್ನ ಕಣ್ಣೇ ನನಗೆ ಬೆಳಕು ಅಂತ. ಚಕ್ಷುಹು ತಸ್ಯ ನಿಮೀಲನಾದಿ ಸಮಯೇ ಕಿಂ ಅಂತ. ಕಣ್ಣನ್ನು ಮುಚ್ಚಿದಾಗ ನಿನಗೆ ಬೆಳಕು ಯಾವುದು? ಧೀಹಿ, ಬುದ್ಧಿ ಅಂತ ಹೇಳ್ತಾರೆ. ಧಿಯೋ ದರ್ಶನೇ ಕಿಂ, ಬುದ್ಧಿಯನ್ನು ನೋಡಬೇಕಾದ್ರೆ ನಿನಗೆ ಬೆಳಕು ಯಾವುದು? ತತ್ರ ಅಹಂ, ನಾನೇ ನನಗೆ ಬೆಳಕು. ಅಥೋ ಭವಾನ್ ಪರಮಕಂ ಜ್ಯೋತಿಸ್ತದಸ್ಮಿ ಪ್ರಭೋ. ಆದ್ದರಿಂದ ಅದನ್ನು ನೋಡ್ಲಿಕ್ಕೆ ಬೇರೆದೇನು ಬೇಕಿಲ್ಲ. ನಿನ್ನನ್ನು ನೀನು ಹೇಗೆ ನೋಡ್ತೀಯಾ ಅಂಥೇಳಿ ಆ ಪ್ರಶ್ನೆಯನ್ನು ಮಾಡೋ ಅವಶ್ಯಕತೆ ಅವರಿಗೆ ಬರಲಿಲ್ಲ. ಯಾಕೆಂದರೆ ಅವನೇ ಗುರು, ಅವನೇ ಶಿಷ್ಯ, ಅದಕ್ಕೆ ಮುಂದೆ ಯಾವುದೂ ಇಲ್ಲ ಅನ್ನೋದು ಅವನಿಗೆ ಗೊತ್ತಿದೆ. ಹಾಗಾಗಿ ನಾನು ಪರಂಜ್ಯೋತಿ ಆಗಿದ್ದೇನೆ, ಪರಮಕಂಜ್ಯೋತಿಸ್ತದಸ್ಮಿ ಅಂಥೇಳಿ ಈ ಏಕಶ್ಲೋಕಿಯಲ್ಲೂ ಹೇಳಿದ್ದಾರೆ. ಇಲ್ಲಿ ಶತಶ್ಲೋಕಿಯಲ್ಲೂ ಅದನ್ನೇ ಅನುವಾದ ಮಾಡಿದ್ದಾರೆ. ಆತ್ಮೈವಾಸ್ಯ ಜ್ಯೋತಿ ಅಂತ ಬೃಹದಾರಣ್ಯಕೋಪನಿಷತ್ತಿನಲ್ಲಿ ಹೇಳಿರುವ ವಿಚಾರವನ್ನು ಇಲ್ಲಿ ನಿರೂಪಣೆ ಮಾಡಿದ್ದಾರೆ. ಹೀಗೆ ಜೀವನ್ಮುಕ್ತನ ಒಂದು ಜೀವನವನ್ನು ಇಲ್ಲಿ ಈಗ 2-3 ಶ್ಲೋಕಗಳಿಂದ ನಿರೂಪಣೆ ಮಾಡ್ಕೊಂಡು ಬಂದಿದ್ದಾರೆ. ಹಿಂದೆ ಮುಕ್ತಿಯನ್ನು ಹೇಳುವಾಗ ಜೀವನ್ಮುಕ್ತಿ, ವಿದೇಹ ಮುಕ್ತಿ ಅಂತ 2 ವಿಧವಾಗಿದೆ ಅಂತ ಹೇಳಿದರು ಅಲ್ಲಿ. ಆದರೆ ಜೀವನ್ಮುಕ್ತನ ವರ್ಣನೆ ಇಷ್ಟು ವಿವರವಾಗಿ ಬಂದಿರಲಿಲ್ಲ. ಈ ಜೀವನ್ಮುಕ್ತನ ವ್ಯವಹಾರ ಹೇಗಿರುತ್ತೆ ಅಂತ ಅದು ಮುಂದಿನ ಶ್ಲೋಕದಲ್ಲಿ ಬರುತ್ತೆ. ಈ ಗೀತೆಯಲ್ಲೂ ಅಲ್ಲಿ ಪೂರ್ಣಪ್ರಜ್ಞ, ಒಂದು ಜೀವನ್ಮುಕ್ತ ಅಂತ ಇಟ್ಕೊಂಡ್ರೆ, ಇದು ಪೂರ್ಣಪ್ರಜ್ಞ ಅಲ್ಲ, ಸ್ಥಿತಪ್ರಜ್ಞ. ಸ್ಥಿತಪ್ರಜ್ಞ ಎನ್ನುವನು ಜೀವನ್ಮುಕ್ತ ಅಂತ ಇಟ್ಕೊಂಡ್ರೆ ಆಗ ಅಲ್ಲಿ ಅರ್ಜುನ ಅದನ್ನು ಕೇಳ್ತಾನೆ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ ಕಿಮಾಸೀತ ವ್ರಜೇತ ಕಿಂ ಅಂತ ಗೀತೆಯಲ್ಲಿದೆ. ಅರ್ಜುನ ಶ್ರೀಕೃಷ್ಣನನ್ನು ಕೇಳ್ತಾನೆ, ಸ್ಥಿತಪ್ರಜ್ಞನ ಭಾಷೆ ಯಾವುದು ಅಂತ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಅವನೇನು ಕನ್ನಡ ಮಾತಾಡ್ತಾನೋ, ಸಂಸ್ಕೃತ ಮಾತಾಡ್ತಾನೋ, ಇಂಗ್ಲೀಷ್ ಮಾತಾಡ್ತಾನೋ, ಏನು ಮಾತಾಡ್ತಾನೆ ಅಂಥೇಳಿ ನಾವು ಅರ್ಥ ಮಾಡಬಹುದೇನೋ. ಆದರೆ ಅರ್ಜುನ ಬಹುಶಃ ಹಾಗೆ ಕೇಳಿರ್ಲಿಕ್ಕಿಲ್ಲ, ಯಾವ ಭಾಷೆಯನ್ನು ಮಾತಾಡ್ತಾನೆ ಅಂತ ಕೇಳಿರ್ಲಿಕ್ಕಿಲ್ಲ. ಅವನೇನು ಮಾತಾಡ್ತಾನೆ ಅಂತ ಕೇಳಿರಬಹುದು. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಆ ಸ್ಥಿತಪ್ರಜ್ಞ ಯಾವಾಗಲೂ ಸಮಾಧಿಯಲ್ಲೇ ಇರ್ತಾನೆ ಅಂತ ಅವನೇ ಹೇಳ್ಬಿಡ್ತಾನೆ. ಸಮಾಧಿಸ್ಥಸ್ಯ ಕೇಶವ ಅಂತ. ಸಮಾಧಿಯಲ್ಲಿರುವ ಸ್ಥಿತಪ್ರಜ್ಞ ಅವನ ಭಾಷೆ ಯಾವುದು? ಅದರಲ್ಲಿ ಅಕ್ಷರದ ಅನುವಾದ. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ, ಸಮಾಧಿಯಲ್ಲಿರುವ ಸ್ಥಿತಪ್ರಜ್ಞನ ಭಾಷೆ ಯಾವುದು ಅಂತ ಅವನು ಏನು ಹೇಳ್ತಾನೆ ಅಂತ. ಕೇಶವ ಅಂತ ಸಂಬೋಧನೆ ಮಾಡಿದ್ದಾನೆ. ಕೇಶವ ಅಂದರೆ ಅಲ್ಲಿ ಪ್ರಸಿದ್ಧವಾಗಿರುವುದರಿಂದ ಶ್ರೀಕೃಷ್ಣ ಅಂತಲೇ ತೆಗೆದುಕೊಳ್ಬೇಕು. ಕೇಶಿ ಎನ್ನುವ ರಾಕ್ಷಸನನ್ನು ಕೊಂದವನು. ಸ್ಥಿತಪ್ರಜ್ಞಸ್ಯ ಕಾ ಭಾಷಾ ಸಮಾಧಿಸ್ಥಸ್ಯ ಕೇಶವ ಸ್ಥಿತಧೀ ಕಿಂ ಪ್ರಭಾಷೇತ. ಮತ್ತೆ ಕೇಳ್ತಾನೆ, ಸ್ಥಿತಪ್ರಜ್ಞನಾದವನು ಅವನು ಏನು ಮಾತಾಡ್ತಾನೆ, ಏನನ್ನು ಮಾತಾಡ್ತಾನೆ? ಕಿಂ ಪ್ರಭಾಷೇತ, ಪ್ರಭಾಷಣ. ಪ್ರಭಾಷಣ ಅಂತಂದರೆ ವಿಶೇಷವಾಗಿ ಮಾತನಾಡುವುದು. ಭಾಷಾ ಅಂತಂದರೆ ಅದು ಸಾಮಾನ್ಯವಾಗಿರಬಹುದು. ಪ್ರಭಾಷೇತ ಅಂತಿದೆಯಲ್ಲ, ಅದರಿಂದ ವಿಶೇಷವಾಗಿ ಅವನು ಏನನ್ನು ಹೇಳ್ತಾನೆ ಅಂತ.
ಕಿಮಾಸೀತ ಅಂತ. ಕಿಮಾಸೀತ ಅಂತಂದರೆ ಅವನು ಯಾವುದನ್ನು ಆಶ್ರಯಿಸುತ್ತಾನೆ ಅಂತ, ಎಲ್ಲಿ ಕೂತ್ಕೊಳ್ತಾನೆ ಅಂತ. ವ್ರಜೇತ ಕಿಂ ಅಂತ, ಯಾವುದನ್ನು ಕುರಿತು ಹೋಗ್ತಾನೆ. ಇದು ಅರ್ಜುನನ ಪ್ರಶ್ನೆ. ಅರ್ಜುನನ ಈ ಪ್ರಶ್ನೆಗೆ ನೇರವಾಗಿ ಉತ್ತರವನ್ನು ಶ್ರೀಕೃಷ್ಣ ಕೊಡೋದಿಲ್ಲ. ಅವನು ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳ್ತಾ ಹೋಗ್ಬಿಡ್ತಾನೆ. ಅವನು ಏನು ಮಾತಾಡ್ತಾನೆ, ಎಲ್ಲಿ ಕೂತ್ಕೊಳ್ತಾನೆ, ಎಲ್ಲಿಗೆ ಹೋಗ್ತಾನೆ, ಈ ವಿಚಾರವನ್ನೆಲ್ಲ ಹೇಳೋದೇ ಇಲ್ಲ, ಕೊನೆ ತನಕನೂ ಹೇಳೋದಿಲ್ಲ. ಆದರೆ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳಿದಾಗ ನಾವು ಇದನ್ನು ಊಹೆ ಮಾಡಿಕೊಳ್ಬಹುದು. ಪ್ರಜಹಾತಿ ಯದಾ ಕಾಮಾನ್ ಸರ್ವಾನ್ ಪಾರ್ಥ ಮನೋಗತಾನ್ ಆತ್ಮನ್ಯೇವಾತ್ಮನಾ ತುಷ್ಟಃ ಸ್ಥಿತಪ್ರಜ್ಞಸ್ತದೋಚ್ಯತೆ ಅಂತ ಹೀಗೆ ಬಂದಿದೆ ಅಲ್ಲಿ. ತನ್ನ ಕಾಮನೆಗಳನ್ನೆಲ್ಲ ಬಿಟ್ಟವನು. ಪ್ರಜಹಾತಿ ಯದಾ ಕಾಮಾನ್, ಮನಸ್ಸಿನಲ್ಲಿರುವ ಎಲ್ಲ ಇಚ್ಛೆಗಳನ್ನು, ಬಯಕೆಗಳನ್ನೆಲ್ಲ ಬಿಟ್ಬಿಟ್ಟಿರ್ತಾನಂತೆ ಅವನು. ಆತ್ಮನ್ಯೇವ ಆತ್ಮನಾ ತುಷ್ಟಃ, ತನ್ನಲ್ಲಿ ತಾನೇ ಸಂತೋಷಗೊಳ್ಳುತ್ತಾ ಇರ್ತಾನೆ. ಉಳಿದವರಿಗೆಲ್ಲ ಸಂತೋಷಗೊಳ್ಳುವುದಕ್ಕೆ ಬೇರೆ ಸಾಧನಗಳು ಬೇಕಾಗ್ತವೆ, ಆದರೆ ಅವನಿಗೆ ಯಾವ ಸಾಧನಗಳೂ ಬೇಕಿಲ್ಲ. ಆತ್ಮನ್ಯೇವ ಆತ್ಮನಾ ತುಷ್ಟಃ ಹೀಗೆ ವರ್ಣನೆ ಮಾಡ್ತಾ ಹೋಗ್ತಾರೆ. ವಿಹಾಯ ಕಾಮಾನ್ ಯಸ್ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸ ಶಾಂತಿಮಧಿಗಚ್ಚತಿ ಅಂತೇಳಿ ಅಲ್ಲಿ ಕೊನೆಯಲ್ಲಿ ಬರುತ್ತೆ. ಇಲ್ಲೂ ಪ್ರಜಹಾತಿಯದ ಕಾಮಾನ್ ಅಂತ ಸ್ಥಿತಪ್ರಜ್ಞನ ಲಕ್ಷಣವನ್ನು ಹೇಳಲಿಕ್ಕೆ ಆರಂಭ ಮಾಡಿದ್ದಾರೆ ಕೊನೆಯ ಶ್ಲೋಕದಲ್ಲಿ. ಅಂದರೆ ಸುಮಾರು ಶ್ಲೋಕಗಳಲ್ಲಿ ಹೇಳಿದ್ದಾರೆ ಅವರು ಗೀತೆಯಲ್ಲಿ. ಕೊನೆಯ ಶ್ಲೋಕದಲ್ಲೂ ವಿಹಾಯ ಕಾಮಾನ್ ಯಸ್ ಸರ್ವಾನ್ ಪುಮಾಂಶ್ಚರತಿ ನಿಸ್ಪೃಹ ನಿರ್ಮಮೋ ನಿರಹಂಕಾರ ಸ ಶಾಂತಿಮಧಿಗಚ್ಚತಿ ಅಂತ, ಅವನಿಗೆ ಶಾಂತಿ ಸಿಗುತ್ತೆ, ಅಂದರೆ ಯಾವುದೇ ರೀತಿಯ ದುಃಖಗಳಿರೋದಿಲ್ಲ ಅಂಥೇಳಿ ಸ್ಥಿತಪ್ರಜ್ಞನ ವರ್ಣನೆಯನ್ನು ಮಾಡಿದ್ದಾರೆ. ಈ ಸ್ಥಿತಪ್ರಜ್ಞ ಜೀವನ್ಮುಕ್ತನೇ ಇರಬೇಕು, ಯಾಕೆಂದರೆ ಅವನ ಲಕ್ಷಣ ನೋಡಿದರೆ ನಮಗೆ ಹಾಗೆ ಕಾಣಿಸುತ್ತೆ. ಅಲ್ಲಿ ಈ ಸಮುದ್ರದ ದೃಷ್ಟಾಂತವನ್ನು ಕೊಡ್ತಾರೆ. ಆಪೂರ್ಯಮಾಣ ಅಚಲ ಪ್ರತಿಷ್ಠಂ ಸಮುದ್ರಮಾಪ ಪ್ರವಿಶಂತಿ ಯದ್ವತ್ ತದ್ವತ್ ಕಾಮ ಯಂ ಪ್ರವಿಶಂತಿ ಸರ್ವೇ ಸ ಶಾಂತಿ ಮಾಪ್ನೋತಿ ನ ಕಾಮಕಾಮಿ ಅಂಥೇಳಿ, ಎಲ್ಲ ಕಡೆಯಿಂದ ನದಿಗಳು ಸಮುದ್ರವನ್ನು ಸೇರ್ತಾ ಇರ್ತವೆ. ಆದರೆ ಸಮುದ್ರ ಅದರಿಂದ ಹೆಚ್ಚು ಆಗುವುದಿಲ್ಲ, ಏನೂ ವಿಕಾರವನ್ನು ಹೊಂದೋದಿಲ್ಲ. ಹಾಗೆ ಈ ಸ್ಥಿತಪ್ರಜ್ಞೆ ಇರ್ತಾನಂತೆ. ಈ ಜೀವನ್ಮುಕ್ತನಾದವನು ಇರೋದು ಹಾಗೇನೆ. ಅವನ ಲಕ್ಷಣವನ್ನು ಇಲ್ಲಿ ಹೇಳಿರೋದು ನಮಗೆ ಅದನ್ನು ಸ್ಪಷ್ಟಪಡಿಸುತ್ತೆ. ಅವನ ವ್ಯವಹಾರವನ್ನು ಇಲ್ಲಿ ಹೇಳ್ತಾರೆ. ಕಿಂಚಿತ್ ಕಾಲಂ ಸ್ಥಿತಃ ಕೌ ಪುನರಿಹ ಭಜತೆ ನೈವ ದೇಹಾದಿ ಸಂಘಂ ಯಾವತ್ ಪ್ರಾರಬ್ಧ ಭೋಗಂ ಕಥಮಪಿ ಸ ಸುಖಂ ಚೇಷ್ಟತೆ ಸಂಗಬುದ್ಧ್ಯಾ ನಿರ್ದ್ವಂದ್ವೋ ನಿತ್ಯಶುದ್ಧೋ ವಿಗಲಿತ ಮಮತಾಹಂಕೃತಿರ್ನಿತ್ಯತೃಪ್ತಃ ಬ್ರಹ್ಮಾನಂದ ಸ್ವರೂಪ ಸ್ಥಿರಮತಿರಚಲೋ ನಿರ್ಗತಾ ಶೇಷಮೋಹ. ಇಲ್ಲಿ ಜೀವನ್ಮುಕ್ತನ ವ್ಯವಹಾರವನ್ನು ಹೇಳಿದ್ದಾರೆ. ಕಿಂಚಿತ್ ಕಾಲಂ ಸ್ಥಿತಃ ಕೌ ಅಂತ. ಕಿಂಚಿತ್ ಕಾಲಂ ಸ್ವಲ್ಪ ಕಾಲ. ಸ್ವಲ್ಪ ಕಾಲ ಅಂತಂದರೆ ಅವನ ಆಯುಷ್ಯ ತೀರುವವರೆಗೆ ಅಂತ. ಈ ಆಯುಷ್ಯ ಅನ್ನುವುದು ಶರೀರಕ್ಕಿರುತ್ತೆ, ಅದು ಮನಸ್ಸಿಗಾಗಲಿ ನಮ್ಮ ಅಂತರಾತ್ಮಕ್ಕಾಗಲಿ ಆಯುಷ್ಯ ಇರುವುದಿಲ್ಲ. ಅಂತರಾತ್ಮ ನಿತ್ಯವಾಗಿರೋದ್ರಿಂದ, ಯಾವಾಗಲೂ ಇರೋದ್ರಿಂದ ಅದಕ್ಕೆ ಆಯುಷ್ಯ ಅನ್ನೋದು ಇರೋದಿಲ್ಲ. ಆಯುಷ್ಯ ಅಂತಂದ್ರೇನು? ಹುಟ್ಟಿನಿಂದ ಸಾಯುವವರೆಗೆ ನಾವು ಕೆಲವು ಕಾಲ ಜೀವಿಸ್ತೇವಲ್ಲ, ಅದನ್ನೇ ಆಯುಷ್ಯ ಅಂತ ಕರೆಯೋದು. ಅದು ಆ ಆಯುಷ್ಯ ಅನ್ನುವುದು ಸಾಮಾನ್ಯವಾಗಿ ಒಂದೊಂದು ಪ್ರಾಣಿಗೆ ಒಂದೊಂದು ರೀತಿಯಾಗಿರುತ್ತೆ ಅಂತ ಶಾಸ್ತ್ರದಲ್ಲಿ ಹೇಳ್ತಾರೆ. ಈ ಮನುಷ್ಯ ಪರಮಾವಧಿ, ನನಗೆ ಪರಮಾಯುಷ್ಯ ಎಷ್ಟು ಅಂತಂದರೆ 120 ವರ್ಷದ 5 ದಿವಸ ಅಂತ ವರಾಹಮಿಹಿರರು ಬೃಹಜ್ಜಾತಕದಲ್ಲಿ ಹೇಳ್ತಾರೆ. ಸಮಾಷಷ್ಟಿರ್ದ್ವಿಘ್ನ ಅಂತ, 2ರಿಂದ ಗುಣಿಸಿದ 60 ಅಂತಂದ್ರೆ 120. ಇದು ಮನುಷ್ಯನಿಗೆ ಮಾತ್ರ ಅಲ್ಲ, ಆನೆಗೂ ಸಹ ಇಷ್ಟೇ ಇರುತ್ತಂತೆ. ಮನುಜ ಕರಿಣಾಮ್ ಅಂತ, ಮನುಷ್ಯನಿಗೂ ಆನೆಗೂ 120 ವರ್ಷದ 5 ದಿವಸ.
ಅದು ಪರಮಾಯುಷ್ಯ ಅಂತ ಹೇಳ್ತಾರೆ. ಅಂದರೆ ಗರಿಷ್ಠ ಪ್ರಮಾಣ ಅಷ್ಟು ವರ್ಷ ಬದುಕಬಹುದು. ಆದರೆ ಸಾಮಾನ್ಯವಾಗಿ ಅಷ್ಟು ವರ್ಷ ಬದುಕೋದಿಲ್ಲ. 60 ವರ್ಷ ಬದುಕ್ತಾರೆ ಹೆಚ್ಚು ಜನ, ಈಗಿನ ಕಾಲದಲ್ಲಂತೂ ಬದುಕ್ತಾರೆ. ಆದರೆ ಮುಂದಿನ 60 ವರ್ಷಗಳಲ್ಲಿ ಯಾವಾಗಲೂ ಒಂದು ಸಾರಿ ಹೋಗ್ಬಿಡ್ತಾರೆ. ಅದಕ್ಕೆ ಇವರು ಷಷ್ಠಿ ಪೂರ್ತಿ ಅಂತ ಶಾಂತಿಯನ್ನು ಕೂಡ ಮಾಡ್ತಾರೆ ಕೆಲವರು. ಅದು ಆ ಶಾಂತಿ ಅನ್ನೋದು ಹಾಗೆ ಮುಂದುವರಿತಾ ಹೋಗುತ್ತೆ. ಸಪ್ತತಿ ಪೂರ್ತಿಯೂ ಇರುತ್ತೆ. ಹಾಗೆ 80 ವರ್ಷಕ್ಕೆ ಈ ಸಹಸ್ರ ಚಂದ್ರ ದರ್ಶನ ಶಾಂತಿಯನ್ನು ಮಾಡ್ತಾರೆ. ಅದಕ್ಕೆ ಬೇರೆ ಬೇರೆ ಹೆಸರು ಇದೆ. ಸಹಸ್ರ ಚಂದ್ರ ದರ್ಶನ ಆಗುತ್ತಂತೆ. ಇವರು ಬಿದಿಗೆ ಚಂದ್ರನ ನೋಡಿದರೆ, ನೋಡ್ತಾ ಹೋದರೆ, ಈ ಮಳೆಗಾಲದಲ್ಲೆಲ್ಲ ನೋಡ್ಲಿಕ್ಕಾಗೋದಿಲ್ಲ, ನೋಡಿದೇವೆ ಅಂತ ತಿಳ್ಕೊಂಡ್ರಾಯ್ತು ನಾವು. ಹಾಗೆ ನೋಡ್ತಾ ಹೋದರೆ 80 ವರ್ಷ ಆದರೆ ಸುಮಾರಾಗಿ 1,000 ಸಾರಿ ಆ ಬಿದಿಗೆ ಚಂದ್ರನ ನೋಡಿದಾಗ ಆಗತ್ತಂತೆ. ಹಾಗಾಗಿ ಆ ಶಾಂತಿಯನ್ನು ಮಾಡ್ತಾರೆ. ಅಂದರೆ ಅದು ಅವನಿಗೆ ಹೆಚ್ಚು ವರ್ಷ ಆಗೋಯ್ತು ಅಂತ ತೋರಿಸಿದ ಹಾಗೆ ಅದು. ಆಗ ಮತ್ತೊಂದು ಶಾಂತಿ ಯಾಕೆ ಮಾಡ್ತಾರೆ ಅಂತಂದರೆ ಅನಿಷ್ಟ ಬಾರದೇ ಇರಲಿ ಅಂತ. ಈ ಲೋಕದಲ್ಲಿ ಸಾಧ್ಯವಾದಷ್ಟು ಹೆಚ್ಚು ಜೀವಿಸಬೇಕು ಅಂತಾನೆ ಇರೋದು ಎಲ್ಲರಿಗೂ ಆಲೋಚನೆ. ಹಾಗೆ ಆಲೋಚನೆ ಮಾಡೋದು. ಅದಕ್ಕಾಗಿ 60ಗಿಂತ ಮೊದಲು ಶಾಂತಿಗಳಿರಲಿಲ್ಲ. 60ರ ನಂತರ ಎಲ್ಲ ಶುರುವಾಯಿತು. ಸುಮಾರು 10 ವರ್ಷಕ್ಕೊಂದು ಸಾರೆ ದಶಮಾನ, ಒಂದೊಂದು ದಶಮಾನ ಕಳೆದರೂ ಆಗ ನನ್ನ ಸಾವು ಹತ್ತಿರಕ್ಕೆ ಬಂತು ಅಂತ ಹೇಳಿ ತಿಳಿದು ಅವನು ಶಾಂತಿ ಮಾಡಿಸ್ಕೊಳ್ಬೇಕು ಅಂತ ಹೇಳಿ ಮಾಡಿಟ್ಟಿದ್ದಾರೆ. ಇಲ್ಲಿ ನಾವು ಒಂದೊಂದು ದಶಕ ಮುಗಿಸಿದಾಗಲೂ ಶತಶ್ಲೋಕಿ ಮುಗಿಲಿಕ್ಕೆ ಬಂತು ಅಂತ ಹೇಳಿ ನಾವು ಆಲೋಚನೆ ಮಾಡ್ತೀವಲ್ಲ, ಹಾಗೆ. ಆದರೆ ವೇದದಲ್ಲಿ ಹೇಳಿರೋದು ಶತಶ್ಲೋಕಿ ವಿಚಾರವೇ, ಶತಮಾನ ಅಂತಲೇ ಹೇಳಿದ್ದಾರೆ ಅಲ್ಲಿ. ಶತಮಾನಂ ಭವತಿ ಶತಾಯು ಪುರುಷಃ ಅಂತ ವೇದದಲ್ಲಿ ಶತಮಾನ ಅಂತ ಹೇಳಿದ್ದಾರೆ. ಶತಮಾನೋ ಭವತಿ ಶತಕ್ಷರ ಶತಾಯು ಪುರುಷ ಶತೇಂದ್ರಿಯ, ಹೀಗೆಲ್ಲ ವೇದದಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ರೀತಿಯಲ್ಲಿ ಹೇಳಿದ್ದಾರೆ. ಶತಾಯು ಅಂತ ಹೇಳಿದ್ದಾರೆ. ಈ ನಾವು ಯುಗಾದಿ ದಿವಸ ಇದನ್ನು ಬೇವಿನ ಇದನ್ನು ತಿಂತೀವಲ್ಲ, ಆಗಲೂ ಸಹ ಅದನ್ನೇ ಹೇಳ್ತಾರೆ, ಶತಾಯುರ್ ವಜ್ರದೇಹಾಯ ಅಂತ ಹೇಳಿ 100 ವರ್ಷ ಬದುಕಬೇಕು. ಅದಕ್ಕಾಗಿ ಈ ಬೇವಿನ ರಸವನ್ನು ಆ ದಿವಸ ಉಪಯೋಗಿಸ್ಬೇಕು ಅಂತ ಹೇಳಿದ್ದಾರೆ. ಬೆಲ್ಲ ಸೇರಿಸ್ಕೊಂಡು ಉಪಯೋಗಿಸ್ಬೇಕು ಅಂತ ಹೇಳಿಲ್ಲ ಅಲ್ಲಿ. ಆದರೆ ನಾವು ಬೆಲ್ಲ ಸೇರಿಸ್ಕೊಳ್ದೇ ಇದ್ದರೆ ಅದು ಬರೀ ಕಹಿ ಇರುತ್ತಲ್ಲ. ಅದಕ್ಕೆ ಸರ್ವತ್ರ ಕಟುರೇವ ಸಹ ಅಂತ ವರ್ಣನೆ ಮಾಡ್ತಾರೆ ಅದನ್ನು. ಈ ಬೇವು ಅನ್ನೋದು ಅದರ ಎಲ್ಲ ಅವಯವಗಳು ಕೂಡ ಕಹಿಯಾಗೇ ಇರ್ತಾವಂತೆ. ಅದು ಈ ವೇದಾಂತ ಗ್ರಂಥದಲ್ಲೇ ಒಂದು ಕಡೆ ಬಂದಿದೆ. ಅದಕ್ಕೆ ಪ್ರತಿ ದಿವಸ ಹಾಲು ಹಾಕಿ ಬೆಳೆಸಿದ್ರೂ ಕೊನೆಗೆ ಅದು ಕೊಡೋದು ನಮಗೆ ಕಹಿಯಾದ ರಸವನ್ನೇ ಕೊಡುತ್ತಂತೆ, ಹಾಗೆ ಹೇಳ್ತಾರೆ. ಅದನ್ನು ನಾವು ಪ್ರತಿ ಯುಗಾದಿ ದಿವಸ ತಿನ್ನುವ ಒಂದು ರೂಢಿ ಇದೆ, ನಮ್ಮ ಶಾಸ್ತ್ರದಲ್ಲೇ ಹೇಳಿದೆ. ಆಗಲೂ ನಾವು ಆಸೆ ಪಡೋದೇನು ಅಂದರೆ 100 ವರ್ಷ ಬದುಕಬೇಕು ಅಂತ. ಹೀಗೆ 100 ವರ್ಷ ಅಂತಂದರೆ ನಿಜವಾಗಿ 120 ವರ್ಷ. 120 ವರ್ಷದ 5 ದಿವಸ. ಆದರೆ ಅಷ್ಟೇ ಅಲ್ಲ, ಜ್ಯೋತಿಷಾಸ್ತ್ರದಲ್ಲಿ ಇನ್ನೂ ಒಂದು ಯೋಗವನ್ನು ಹೇಳಿಬಿಟ್ಟಿದ್ದಾರೆ. ಇದು ಅಮಿತಾಯುರ್ ಯೋಗ ಅಂತಿರುತ್ತಂತೆ. ಈ ಆಯುಷ್ಯ ಅನ್ನೋದನ್ನು ಈ ಯೋಗಗಳ ಕಡೆ ಸೇರಿಸ್ತಾರೆ. ಅಮಿತಾಯುರ್ ಯೋಗ, ಅವನ ಆಯುಷ್ಯ ಇಷ್ಟು ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಂತ. ಆ ರೀತಿಯ ಯೋಗವೂ ಒಂದು ಇದೆ ಅಂತ ಹೇಳ್ತಾರೆ ಅಲ್ಲಿ. ಅಲ್ಲೇ ಬರುತ್ತೆ ಬೃಹಜ್ಜಾತಕದಲ್ಲೇ. ಗುರು ಶಶಿ ಸಹಿತೆ ಕುಳೀರ ಲಗ್ನೆ ಶಶಿತನಯೇ ಭೃಗುಜೇ ಚ ಕೇಂದ್ರಯಾತೆ ಅಂತ. ಹಾಗಿದ್ರೆ ಆ ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿ ಆ ರೀತಿಯ ಯೋಗ ಇದ್ಬಿಟ್ರೆ ಅವನಿಗೆ ಅಮಿತ ಮಹಾಯುರ್ ಅನುಕ್ರಮಾದ್ವಿನಾ ಸ್ಯಾತ್ ಅಂತ ಹೇಳ್ತಾರೆ. ಅಪರಿಮಿತವಾದ ಆಯುಷ್ಯ, ಇಷ್ಟು ವರ್ಷ ಅವನು ಬದುಕ್ತಾನೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅಂಥವರು ಇರ್ತಾರಂತೆ. ಅದು ಕೆಲವು ಸಾರಿ ನಮಗೆ ಪತ್ರಿಕೆಗಳಲ್ಲಿ ಅಲ್ಲಿ ಇಲ್ಲಿ ಬರ್ತಾ ಇರುತ್ತೆ. ಅವರಿಗೆ 200 ವರ್ಷ ಆಯ್ತಂತೆ, 300 ವರ್ಷ ಆಯ್ತಂತೆ, 400 ವರ್ಷ ಆಯ್ತಂತೆ, ಹೀಗೆಲ್ಲ ಹೇಳ್ತಾರೆ. ಆದರೆ ಕೌಟಿಲ್ಯ ಅರ್ಥಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಮೋಸ ಮಾಡುವುದಕ್ಕಾಗಿ ಕೆಲವರು ಹಾಗೆ ವಾರ್ತೆಯನ್ನು ಹಬ್ಬಿಸಿರ್ತಾರೆ ಅಂಥೇಳಿ, ಅದು ರಾಜಕೀಯವಂತೆ ಅದು, ಹಾಗೂ ಹೇಳಿರ್ತಾರೆ. ಅಂದರೆ ಅದರಿಂದ ಈ ಯೋಗ ಸುಳ್ಳು ಅಂತ ಆಗೋದಿಲ್ಲ. ಯಾರಿಗೋ ಒಬ್ರಿಗೆ ಆ ರೀತಿ ಯೋಗ ಇರಬಹುದು. ಈ ಕೆಲವರೆಲ್ಲ ಋಷಿಗಳು ಅವರು 1000 ವರ್ಷ ತಪಸ್ಸನ್ನು ಮಾಡಿದ್ರು ಅಂಥೇಳಿ ನಾವು ಕೇಳ್ತೇವಲ್ಲ, ಅದು ಸತ್ಯ ಅಂತ ಕಾಣುತ್ತೆ. ಯಾಕೆಂದರೆ ಈ ಜೈನ ದರ್ಶನದಲ್ಲೂ ಅದು ಉಂಟು.
ಇಲ್ಲಿ ತಿರುವಣ್ಣಾಮಲೆಯಲ್ಲಿ ರಮಣ ಮಹರ್ಷಿಗಳು ಅದನ್ನು ಹೇಳ್ತಿದ್ರಂತೆ. ಅವರು ಈ ರಮಣ ಎನ್ನುವನು ಇಲ್ಲಿ ನಿಮಗೆಲ್ಲ ಕಾಣ್ತಾ ಇರುವನು ಒಬ್ಬನು ಕೊನೆಯವನು. ಇಲ್ಲಿ ಸಾವಿರಾರು ಜನ ಇಲ್ಲಿ ತಪಸ್ ಮಾಡ್ತಾ ಇದ್ದಾರೆ. ಕೆಲವರೆಲ್ಲ ವಾಯು ರೂಪದಲ್ಲಿದ್ದಾರೆ, ಕೆಲವರೆಲ್ಲ ತೇಜೋ ರೂಪದಲ್ಲಿದ್ದಾರೆ ಅಂಥೇಳಿ ಅವ್ರು ಹೇಳ್ತಿದ್ರಂತೆ. ಇರಬಹುದು. ಇದರ ವಿವರಣೆ ಜೈನ ದರ್ಶನದಲ್ಲಿ ಬರುತ್ತೆ, ಅಲ್ಲೂ ಅದನ್ನೇ ಹೇಳ್ತಾರೆ. ಈ ತಪಸ್ ಮಾಡ್ತಾ ಮಾಡ್ತಾ ಅವರಿಗೆ ಶರೀರ ಅನ್ನೋದು ಬಿದ್ದು ಹೋಗುತ್ತಲ್ಲ, ಆದರೆ ಅವರಿಗೆ ಬೇರೆ ಒಂದು ಶರೀರ ಬರುತ್ತಂತೆ. ಬರುತ್ತೆ, ಎಲ್ಲರಿಗೂ ಬರುತ್ತೆ, ನಮಗೂ ಬರುತ್ತೆ. ನಮಗೆ ಪಾಪ ಶರೀರ ಅನ್ನೋದು ಬರುತ್ತೆ, ಒಂದು ಪ್ರೇತ ಅಂತ ಕರೀತಾರೆ. ಆದರೆ ಅವರಿಗಲ್ಲ, ಅವರು ತಪಸ್ವಿಗಳು ತಾನೆ. ಹಾಗಾಗಿ ಅವರ ಶರೀರ ಅನ್ನುವುದು ಪಾರ್ಥಿವ ಶರೀರವೇ ಆಗಿರುತ್ತೆ ಅಂತ ಹೇಳಲಿಕ್ಕಾಗೋದಿಲ್ಲ. ಅದು ಜಲೀಯ ಆಗಿರಬಹುದು, ತೇಜಸ್ಸಾಗಿರಬಹುದು, ವಾಯುವೀಯ ಆಗಬಹುದು. ಜೈನ ದರ್ಶನದಲ್ಲಿ ಆಕಾಶ ಶರೀರವೂ ಆಗಬಹುದು ಅಂತ ಹೇಳ್ತಾರೆ. ನಮ್ಮ ತರ್ಕದಲ್ಲಿ ಆಕಾಶ ಅನ್ನೋದು ಒಂದು ಅಂತ, ಅದು ಪರಮವ್ಯಾಪಕವಾದದ್ದು ಅಂತ ಹೇಳಿ ವಿವರಣೆ ಮಾಡ್ತಾರೆ. ಇವರು ಆಕಾಶ ಶರೀರವನ್ನು ಹೇಳೋದಿಲ್ಲ ತರ್ಕ ಸಂಗ್ರಹದಲ್ಲಿ, ಕೇವಲ ವಾಯುವೀಯ ಶರೀರದವರಿಗೆ ಮಾತ್ರ ಹೇಳಿದ್ದಾರೆ. ಪಾರ್ಥಿವ ಶರೀರ ಅಲ್ಲಿಂದ ಶುರುವಾಗುತ್ತೆ. ನಮ್ದೆಲ್ಲ ಪಾರ್ಥಿವ ಶರೀರ ಅಂತ ಅವರು ಹೇಳ್ತಾರೆ ತರ್ಕದಲ್ಲಿ. ಇವರು ಪಾಂಚಭೌತಿಕ ಶರೀರ ಅಂತ ಹೇಳ್ತಾರೆ. ವೇದಾಂತದಲ್ಲಿ ಅಷ್ಟು ವ್ಯತ್ಯಾಸ ಇದೆ. ಇದು ಕೇವಲ ಪೃಥ್ವೀ ತತ್ವದಿಂದ ಮಾತ್ರ ಬಂದಿರೋ ಶರೀರ ಅಲ್ಲ. ಈ ಶರೀರ ಎನ್ನುವುದು ಇದು 5 ಭೂತಗಳಿಂದ, 5 ತತ್ವಗಳಿಂದಲೇ ಬಂದಿದೆ ಅಂತ ಹೇಳ್ತಾರೆ. ಅದಕ್ಕೆ ಕಾರಣ ಏನು ಅಂತಂದರೆ, ಇವರು ಪಂಚೀಕರಣ ಪ್ರಕ್ರಿಯೆಯನ್ನು ಒಪ್ತಾರೆ. ಪಂಚೀಕರಣ ಆಗಿರುತ್ತೆ. ಇಲ್ಲಿ ನಾವು ಪೃಥ್ವಿ ಅಂತ ಯಾವುದನ್ನು ಹೇಳ್ತೀವಿ, ಅದು ಬರೇ ಪೃಥ್ವಿ ಅಲ್ಲ, ಬೇರೆ ಇದರ ಜೊತೆಗೇ ಇದೆ. ಅದು ಒಂದು ಪೃಥ್ವಿ ಅಂತ ಹೇಳಿದರೆ ಅದು ಪೃಥ್ವಿಯ ಅಂಶ ಅದರಲ್ಲಿ ಅರ್ಧ ಭಾಗ ಮಾತ್ರ ಇರುತ್ತೆ. ಇನ್ನು ಅರ್ಧ ಭಾಗ ಬೇರೆ ಭೂತಗಳ ಅಂಶ ಇರುತ್ತೆ. ಅಲ್ಲಿ ಎಲ್ಲ ಒಟ್ಟು ಸೇರಿದರೆ ಅರ್ಧ ಭಾಗ ಆಗುತ್ತೆ. ಹೀಗೆ ದ್ವಿಧಾ ವಿಧಾಯ ಚೈಕೈಕಂ ಚತುರ್ಧಾ ಪ್ರಥಮಂ ಪುನಃ ಅಂಥೇಳಿ ಅದನ್ನು ಪಂಚೀಕರಣ ಪ್ರಕಾರವನ್ನು ಹೇಳ್ತಾರೆ. ಹಾಗೆ ಪಂಚೀಕರಣ ಎನ್ನುವಂಥ ಒಂದು ಪ್ರಕ್ರಿಯೆಯನ್ನು ವೇದಾಂತಿಗಳು ಹೇಳೋದ್ರಿಂದ ಪೃಥ್ವಿ ಅಂತಂದರೆ ಬರೇ ಪೃಥ್ವಿ ಅಲ್ಲ. ಮತ್ತು ಪೃಥ್ವಿ ಅಂತ ಯಾಕೆ ಕರಿತೀರಿ, ಅದನ್ನು ನೀರು ಅಂತಲೂ ಕರಿಬಹುದಿತ್ತಲ್ಲ ಅಂತಂದರೆ, ಅಲ್ಲಿ ಪೃಥ್ವಿಯ ಅಂಶ ಜಾಸ್ತಿ ಇರುತ್ತೆ, ಅರ್ಧ ಭಾಗ ಇರುತ್ತೆ. ಆದ್ದರಿಂದ ಅದನ್ನು ಪೃಥ್ವಿ ಅಂತ ಕರಿತೀವಿ. ಹೀಗೆ ಜಲ ಅಂತ ಹೇಳಿದರೆ ಬರೇ ಜಲ ಅಲ್ಲ, ಅದು ಬೇರೆ ಭೂತಗಳಿಂದ ಮಿಶ್ರವಾಗಿರುತ್ತೆ. ಆದರೆ ಜಲ ಅಂತ ಕರೆಯೋದು ಯಾಕೆ ಅಂತಂದರೆ ನೀರಾಗಿ ಹರಿತಾ ಇರುತ್ತೆ ಅಂತ ಹೇಳಿ. ಹೀಗೆ ಎಲ್ಲ ಭೂತಗಳಿಗೂ ನಾವು ತಿಳ್ಕೊಳ್ಬೇಕು. ಆ ಶರೀರವನ್ನು ಹೇಳುವಾಗ ಅದು ಎಲ್ಲ ಪಾಂಚಭೌತಿಕ ಶರೀರವೇ ಆಗುತ್ತೆ. ಯಾವುದು ಜಲೀಯ ಶರೀರ ಅನ್ನೋದೊಂದಿದ್ರೆ ವರ್ಣಲೋಕೆ ಪ್ರಸಿದ್ಧಂ ಅಂತ ಹೇಳ್ತಾರೆ ಅಲ್ಲಿ. ಹಾಗೆ ಶರೀರಂ ಈ ತೇಜೋಲೋಕದಲ್ಲಿ ಪ್ರಸಿದ್ಧವಾಗಿದೆ, ತೇಜಶರೀರ ಅನ್ನುವಂಥದ್ದು. ಸೂರ್ಯಮಂಡಲದಲ್ಲೂ ಶರೀರಿಗಳು ಇರಬಹುದು. ಆಮೇಲೆ ವಾಯುಲೋಕದಲ್ಲಿ ಅದು ವಾಯುವೀಯ ಶರೀರ ಅಂತ ಇರುತ್ತಂತೆ. ಹೀಗೆ 4 ವಿಧವಾದ ಶರೀರವನ್ನು ಅಲ್ಲಿ ಹೇಳಿದ್ದಾರೆ. ಆದರೆ ಆಕಾಶ ಶರೀರವನ್ನು ಹೇಳಲಿಲ್ಲ. ಅದನ್ನು ನಾಸ್ತಿಕರು ಹೇಳ್ತಾರೆ. ಸತ್ಯ ಇದ್ರೂ ಇರಬಹುದು, ಗೊತ್ತಿಲ್ಲ. ಯಾಕೆಂದರೆ ಆ ಶರೀರದ ಬಗ್ಗೆ ಅಷ್ಟೊಂದು ವಿಚಾರ ಇವರು ಮಾಡೋದಿಲ್ಲ. ಇವರು ಆತ್ಮವಿಚಾರವನ್ನು ಮಾಡುವವರು. ಈ ಶರೀರ ಬಿದ್ದು ಹೋಗುವವರೆಗೂ ಜೀವನ್ಮುಕ್ತ ಬ್ರಹ್ಮಾನುಸಂಧಾನವನ್ನು ಮಾಡ್ತಾ ಇರ್ತಾನೆ ಅಂತ ಇವರು ಹೇಳ್ತಾ ಇದ್ದಾರೆ. ಕಿಂಚಿತ್ ಕಾಲಂ ಸ್ಥಿತ ಕೌ ಅಂತ. ಕೌ ಅಂತಂದರೆ ಪೃಥಿವಿಯಲ್ಲಿ ಅಂತ ಅರ್ಥ. ಕು ಶಬ್ದಕ್ಕೆ ಪೃಥಿವಿ ಅನ್ನುವ ಅರ್ಥ ಇದೆ. ಕೂವಲಯ ಎಂಬಲ್ಲಿ ಅದು ಬರುತ್ತೆ. ಗೋತ್ರ ಕುಹ್ ಪೃಥಿವಿ ಪೃಥ್ವಿ ಅಂತ ಕೋಶದಲ್ಲೂ ಇದೆ. ಕುಶಬ್ದಕ್ಕೆ ಪೃಥಿವಿ ಎನ್ನುವ ಅರ್ಥ ಇದೆ. ಕೆಲವು ಕಾಲದವರೆಗೆ ಅಂತಂದರೆ ಆಯುಷ್ಯ ತೀರುವವರೆಗೆ, ಆ ಶರೀರದ ಆಯುಷ್ಯ ಇರೋವರೆಗೆ, ಅಂದರೆ ಇವನ ಪ್ರಾರಬ್ಧ ಕರ್ಮ ಸಮಾಪ್ತಿ ಆಗುವವರೆಗೆ ಅವನು ಆ ಜೀವನ್ಮುಕ್ತ ಎನ್ನುವನು ಈ ಜಗತ್ತಿನಲ್ಲೇ ಸಂಚರಿಸ್ತಾ ಇರ್ತಾನೆ. ಕಿಂಚಿತ್ ಕಾಲಂ ಸ್ಥಿತ ಕೌ ಪುನರಿಹ ಭಜತೆ ನೈವ ದೇಹಾದಿ ಸಂಘಂ ಅಂತ. ಮತ್ತೆ ಅವನು ದೇಹಾದಿ ಸಮೂಹಗಳನ್ನು ಅವನು ಪಡೆಯೋದಿಲ್ಲ ಅಂತ ಹೇಳ್ತಾರೆ. ದೇಹಾದಿ ಸಮೂಹ ಅಂತಂದ್ರೇನು? ದೇಹ ಅನ್ನೋದು ಸ್ಥೂಲ ಶರೀರ. ನಮಗೆಲ್ಲ ಈ ಸ್ಥೂಲ ಶರೀರ ಬಿದ್ದು ಹೋದರೆ ಇನ್ನೊಂದು ಸ್ಥೂಲ ಶರೀರ ಬರುತ್ತೆ. ಅದು ಪುನರಪಿ ಜನನಂ ಪುನರಪಿ ಮರಣಂ ಅಂತಿದೆಯಲ್ಲ. ಮರಣ ಆದಮೇಲೆ ಮತ್ತೆ ಸಾವು, ಇದು ಮರಣ ಆದಮೇಲೆ ಮತ್ತೆ ಜನ್ಮ, ಜನ್ಮ ಆದಮೇಲೆ ಮತ್ತೆ ಸಾವು, ಈ ರೀತಿ ಬರ್ತಾನೇ ಇರುತ್ತೆ. ದೇಹೇನೋಸ್ಮಿನ್ ಯಥಾ ದೇಹೇ ಕೌಮಾರಂ ಯೌವನಂ ಜರಾ ತಥಾ ದೇಹಾಂತರ ಪ್ರಾಪ್ತಿ
ಧೀರಸ್ತತ್ರ ನಮೋಹ್ಯತಿ ಅಂತ ಗೀತೆಯಲ್ಲಿ ಹೇಳಿದೆ. ಹೀಗೆ ಕ್ರಮವಾಗಿ ನಮಗೊಂದಾದ ಮೇಲೆ ಒಂದು ಬರ್ತಾ ಇರುತ್ತೆ. ಆ ಜೀವನ್ಮುಕ್ತನಿಗೆ ಶರೀರ ಅನ್ನೋದು ಬಿದ್ದೋದ ಮೇಲೆ ಮತ್ತೆ ಶರೀರ ಬರೋದಿಲ್ವಂತೆ. ನೈವ ಭಜತೆ ದೇಹಾದಿ ಸಂಘಂ ಅಂತ. ಶರೀರ ಒಂದೇ ಅಲ್ಲ, ಆಮೇಲೆ ಅವನ ಸೂಕ್ಷ್ಮ ಶರೀರ ಇರುತ್ತಲ್ಲ, ಆ ಸೂಕ್ಷ್ಮ ಶರೀರವೂ ಮತ್ತೆ ಬರುವುದಿಲ್ವಂತೆ. ಸೂಕ್ಷ್ಮ ಶರೀರದ ವಿಚಾರ ಹಿಂದೆ ಹೇಳಿದ್ದಾರೆ ಇವರು. ಆಯಾ ದೇವತೆಗಳಲ್ಲಿ ಆ ತತ್ವಗಳು ಲಯವನ್ನು ಹೊಂದಿಬಿಡ್ತಾವೆ ಅಂತ. ನಮಗೂ ಸೂಕ್ಷ್ಮ ಶರೀರ ಇದೆ, ಅದು ಲಯವನ್ನು ಹೊಂದೋದಿಲ್ಲ. ಅದೇ ನಮ್ಮ ಹಣೆ ಬರಹ. ಆ ನಮ್ಮ ಹಣೆ ಬರಹ ಎಲ್ಲ ಅಲ್ಲೇ ಇರುತ್ತೆ. ನಾವು ಮಾಡಿದ ಕರ್ಮಗಳ ಉಲ್ಲೇಖ ಅದು ಒಂಥರ ಇದಿದ್ದ ಹಾಗೆ, ಬುಕ್ ಇದ್ದ ಹಾಗೆ. ಏನು ನಾವು ಖಾತೆ ಪುಸ್ತಕ ಅಂತ ಇರುತ್ತಲ್ಲ, ರೆಕಾರ್ಡ್ ಎಲ್ಲ ಬರೆದಿಡೋದು. ಹಾಗೆ ನಾವು ಮಾಡಿದ್ದೆಲ್ಲ ಎಲ್ಲಿ ಬರೆದಿರ್ತದೆ ಅಂತಂದರೆ ನಮ್ಮ ಸೂಕ್ಷ್ಮ ಶರೀರದಲ್ಲೇ ಬರೆದಿರುತ್ತೆ. ಈ ಸ್ಥೂಲ ಶರೀರದ ಮೇಲೆ ಬರೆದಿಡೋದಿಲ್ಲ. ಯಾಕೆಂದರೆ ಇದು ಇಲ್ಲೇ ಬೂದಿಯಾಗಿ ಹೋಗುತ್ತೆ ಅಥವಾ ಇನ್ನೇನೋ ಆಗಿ ಹೋಗುತ್ತೆ. ಹಾಗಾಗಿ ಸ್ಥೂಲ ಶರೀರ ಇದಿರೋದೇ ಇಲ್ಲ ಮುಂದೆ. ಆದರೆ ಸೂಕ್ಷ್ಮ ಶರೀರದಲ್ಲಿ ಮಾತ್ರ ಇದರೆಲ್ಲದರ ರೆಕಾರ್ಡು ಅಲ್ಲಿರುತ್ತೆ. ಅದನ್ನು ನೋಡಿ ಕೂಡಲೇ ಇವರು ಇದಕ್ಕೆ ಮಾತ್ರ ಯೋಗ್ಯ ಅಂತ ಹೇಳಿ ಆ ಜನ್ಮಕ್ಕೆ ಕಳಿಸ್ಬಿಡ್ತಾರೆ ಅಲ್ಲಿ, ಹಾಗೆ ಕಳಿಸುವವರು. ಹಾಗಾಗಿ ಈ ನಮಗೆ ಸೂಕ್ಷ್ಮ ಶರೀರ ಎನ್ನುವುದು ಅನಾದಿ ಕಾಲದಿಂದ ಬಂದಿರೋದು. ಅದು ನಾವು ಎಲ್ಲಿ ತನಕ ಜ್ಞಾನವನ್ನು ಪಡಿತೇವೋ ಅಲ್ಲಿ ತನಕನೂ ಇರುತ್ತೆ ಅದು. ಈ ಜೀವನ್ಮುಕ್ತನಿಗೆ ಅದು ಇರೋದಿಲ್ಲ. ಆ ಸೂಕ್ಷ್ಮ ಶರೀರ ಏನಾಗುತ್ತೆ ಅನ್ನೋದ್ರಲ್ಲಿ ಎರಡು ಮತ ಇದೆ. ಆ ಒಂದು ಮತವನ್ನು ಇವರು ಹೇಳಿದ್ದಾರೆ, ಲಯವಾಗುತ್ತೆ, ಆಯಾ ದೇವತೆಗಳಲ್ಲೇ ಆ ತತ್ವ ಎನ್ನುವುದು ಲಯವಾಗಿ ಹೋಗ್ಬಿಡುತ್ತೆ ಅಂತ ಹೇಳಿದ್ದಾರೆ ಹಿಂದೆ. ಆದರೆ ಕೆಲವರು ಏನು ಹೇಳ್ತಾರೆ ಅಂತಂದರೆ ಆ ಸೂಕ್ಷ್ಮ ಶರೀರ ಹಾಗೆ ಇದ್ದಿರುತ್ತೆ ಅಂತ. ಈ ಪ್ರಪಂಚದಲ್ಲಿ ಅದು ನಿರುಪಯುಕ್ತವಾಗಿ ಎಷ್ಟೋ ನಿರುಪಯುಕ್ತವಾದ ವಸ್ತುಗಳು ಇರ್ತಾವಲ್ಲ. ಈಗ ನಾವು ಕೆಲವು ಸಾರಿ ಈ ಹಾಳು ಬಿದ್ದ ಊರನ್ನು ನೋಡ್ತೇವೆ. ಆ ಹಾಳು ಬಿದ್ದ ಊರಿನಲ್ಲಿ ಅವ್ರು ಹೋಗುವಾಗ ಎಲ್ಲ ವಸ್ತುಗಳನ್ನು ತೆಗೆದುಕೊಂಡು ಹೋಗೋದಿಲ್ಲ, ಕೆಲವು ವಸ್ತುಗಳನ್ನು ಅಲ್ಲೇ ಬಿಟ್ಟು ಹೋಗಿರ್ತಾರೆ. ಆ ವಸ್ತುಗಳು ಹಾಗೆ ಇರ್ತವೆ, ಅಲ್ಲಿ ಬಿದ್ದಿರ್ತವೆ. ಅವ್ರನ್ನ ಹೇಳೋರಿರಲ್ಲ, ಕೇಳೋದಿರೋದಿಲ್ಲ. ಹಾಗೆ ಇವರು ಸೂಕ್ಷ್ಮ ಶರೀರವೂ ಆಗಬಹುದು ಅಂತೇಳಿ ಕೆಲವರು ಹೇಳ್ತಾರೆ. ಆದರೆ ಇವರೇನು ಹೇಳ್ತಾರೆ, ಆ ತತ್ವಗಳು ಆಯಾ ದೇವತೆಗಳಲ್ಲಿ ಲಯವನ್ನು ಹೊಂದಿಬಿಡ್ತಾವೆ ಅಂತ. ಹೀಗೆ ಅವನ ಶರೀರ, ಸೂಕ್ಷ್ಮ ಶರೀರ ಮತ್ತೆ ಅದಕ್ಕೆ ಹೊರತಾಗಿ ಬೇರೆ ಯಾವುದೂ ಇರೋದಿಲ್ಲ. ಸೂಕ್ಷ್ಮ ಶರೀರ ಎಷ್ಟು ಎರಡೇ ಇರೋದು. ಶರೀರ ಎನ್ನುವುದು ಮೂರು ವಿಧವಾಗಿದೆ ಅಂತಂದರೆ ಅದು ಈ ಸ್ಥೂಲ ಶರೀರ ಒಂದು, ಸೂಕ್ಷ್ಮ ಶರೀರ ಒಂದು, ಇನ್ನೊಂದು ಕಾರಣ ಶರೀರ ಅಂತಿರುತ್ತೆ. ಆ ಕಾರಣ ಶರೀರ ಅಂತಂದರೆ ಅದು ಆಯಾ ದುಃಖವನ್ನು ಸುಖವನ್ನು ಭೋಗಿಸುವುದಕ್ಕಾಗೇ ನಮಗೆ ಬಂದಿರುತ್ತೆ. ಅದು ಈಗ ಸ್ವರ್ಗದಲ್ಲಿ ಆನಂದವನ್ನು ಅನುಭವಿಸಬೇಕಾಗುತ್ತೆ. ನಾವು ಈ ಶರೀರದಲ್ಲಿ ಆನಂದವನ್ನು ಅನುಭವಿಸಿದರೆ ಆ ಆನಂದವನ್ನು ತಡ್ಕೊಳ್ಳೋ ಶಕ್ತಿ ಈ ಶರೀರಕ್ಕೆ ಇರೋದಿಲ್ವಂತೆ. ಹಿಡಿಸಲಾರದಷ್ಟು ಆನಂದ ಅಂತ ಹೇಳ್ತೀವಲ್ಲ, ನಮಗೆ ಜಾಸ್ತಿ ಆನಂದ ಆಗಿಬಿಟ್ರೆ ಈ ನಮ್ಮ ಹೃದಯ ಎನ್ನುವುದು ನಿಲ್ಲೋದಿಲ್ಲ, ಅದು ಫೇಲ್ ಆಗಿಬಿಡುತ್ತೆ. ಹಾಗಾಗಿ ಸ್ವರ್ಗದಲ್ಲಿ ಬೇರೆ ಶರೀರ ಕೊಟ್ಟಿರ್ತಾರೆ, ಅವರಿಗೆ ಜಾಸ್ತಿ ಆನಂದ ಆದರೂ ಏನೂ ಆಗುವುದಿಲ್ಲ. ಹಾಗೆ ನರಕದಲ್ಲೂ ಈ ಶರೀರಕ್ಕೆ ನಮ್ಮ ಈಗಿನ ಸ್ಥೂಲ ಶರೀರ ಇದೆಯಲ್ಲ, ಜಾಸ್ತಿ ದಂಡನೆಯನ್ನು ಕೊಟ್ಬಿಟ್ರೆ ಶರೀರ ಬಿದ್ದು ಹೋಗುತ್ತೆ, ಹಾಳಾಗ್ಬಿಡುತ್ತೆ. ಆದರೆ ನರಕದಲ್ಲಿ ಒಂದು ಶರೀರ ಬರುತ್ತಂತೆ, ಅದು ಭಾಳ ಸುಲಭವಾಗಿ ಹಾಳಾಗುವುದಿಲ್ಲ. ಅಲ್ಲಿ ಏನು ಕಾದ ಎಣ್ಣೆಯ ಕೊಪ್ಪರಿಗೆಯಲ್ಲಿ ಆ ಶರೀರವನ್ನು ಹಾಕಿ ಪೀಡಿಸ್ತಾರಂತೆ. ಈ ಶರೀರವನ್ನು ಹಾಗೆ ಹಾಕಿದರೆ ಇದು ನಾಶವಾಗಿಬಿಡುತ್ತೆ. ಬೆಂಕಿಯಲ್ಲಿ ಹಾಕಿದರೆ ಈ ಶರೀರ ನಾಶ ಆಗಿಬಿಡುತ್ತೆ. ಆದರೆ ಅಲ್ಲಿ ನರಕದಲ್ಲಿ ನಾಶ ಆಗುವುದಿಲ್ಲ. ಅದು ಅಂಥದ್ದೇ ಒಂದು ಶರೀರ ಕೊಟ್ಟಿರ್ತಾರಂತೆ. ಹೀಗೆ ಇದನ್ನು ನಮ್ಮ ಪುರಾಣಗಳನ್ನೆಲ್ಲ ನೋಡಿದರೆ ಇಂಥ ವಿಚಿತ್ರಗಳೆಲ್ಲ ಕಾಣಿಸ್ತವೆ. ಅದರೊಳಗೂ ವಿಶೇಷವಾಗಿ ಗರುಡ ಪುರಾಣ, ಅದನ್ನು ನೋಡಬೇಕು. ಅದರಲ್ಲಿ ಶರೀರಗಳ ಬಗ್ಗೆ ತುಂಬ ವಿವರಣೆ ಇದೆ. ಈ ನರಕಗಳ ಬಗ್ಗೆ ವಿವರಣೆ ಇದೆ, 21 ನರಕಗಳು. ಆ ನರಕಗಳ ವರ್ಣನೆ ಕೇಳಿದರೆ ನಮಗೆ ಆಶ್ಚರ್ಯವಾಗುತ್ತೆ, ಹೀಗೆಲ್ಲ ಉಂಟು ಅಂತ. ಈ ರೀತಿಯ ಈ ಶರೀರ ಸಂಬಂಧ ಎನ್ನುವಂತಹದ್ದು ಜೀವನ್ಮುಕ್ತನಿಗೆ ಆಮೇಲೆ ಇರೋದಿಲ್ಲ ಅಂತ. ಯಾವತ್ ಪ್ರಾರಬ್ಧ ಭೋಗಂ ಕಥಮಪಿ ಸ ಸುಖಂ ಚೇಷ್ಟತೆ ಸಂಗ ಬುದ್ಧ್ಯ ಅಂತ. ಅವನು ಎಲ್ಲಿಯ ತನಕ ಇರ್ತಾನೆ ಅಂತಂದರೆ ಅವನ ಪ್ರಾರಬ್ಧ ಕರ್ಮ ಎನ್ನುವುದು ಪೂರ್ತಿ ಮುಗಿಬೇಕು, ಅಲ್ಲಿ ತನಕ ಇರ್ತಾನೆ. ಅದು ಯಾಕೆ ಪ್ರಾರಬ್ಧ ಕರ್ಮ ಇರೋ ತನಕ ಅವನಿರ್ತಾನೆ ಅಂತಂದರೆ ಅದು ಭೋಗದಿಂದ ಮಾತ್ರ ನಾಶವಾಗುವಂತಹದ್ದು.
ಈ ಸಂಚಿತ ಕರ್ಮ ಎನ್ನುವಂತಹದ್ದು ಜ್ಞಾನದಿಂದ ನಾಶವಾಗುತ್ತೆ. ನಾವು ಅನಾದಿ ಕಾಲದಿಂದ ಎಷ್ಟೋ ಕೋಟಿ ಕರ್ಮಗಳನ್ನು ಮಾಡಿದ್ದೀವಿ, ಅವೆಲ್ಲ ನಮ್ಮ ಸೂಕ್ಷ್ಮ ಶರೀರದಲ್ಲಿ ಇದೆ. ಅದು ಆದರೆ ಜ್ಞಾನ ಬಂದರೆ, ಬ್ರಹ್ಮಜ್ಞಾನ ಅಥವಾ ಆತ್ಮಜ್ಞಾನ ಬಂದುಬಿಟ್ರೆ ಆ ಕರ್ಮ ಎನ್ನುವುದು ಇರೋದೇ ಇಲ್ಲ, ನಾಶವಾಗಿಬಿಡುತ್ತೆ. ಆ ಜ್ಞಾನ ಬರಲಿಲ್ಲ ಅಂತಂದರೆ ಆ ಕರ್ಮ ಎನ್ನುವುದು ತನ್ನ ಕೆಲಸ ಶುರು ಮಾಡುತ್ತೆ. ಇವನಿಗೆ ಜ್ಞಾನ ಬಂದಿರುತ್ತಲ್ಲ, ಬ್ರಹ್ಮಜ್ಞಾನ ಬಂದಿರುತ್ತಲ್ಲ, ಹಾಗಾಗಿ ಅವನ ಸಂಚಿತ ಕರ್ಮ ಎನ್ನುವುದು ನಾಶವಾಗಿಬಿಡುತ್ತೆ ಅಂತ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಅಂತ. ಯಥೈಧಾಂಸಿ ಸಮಿದ್ಧೋಗ್ನಿ ಭಸ್ಮಸಾತ್ ಕುರುತೆ ಅರ್ಜುನ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ತಥಾ ಅಂತ. ಈಗ ಕಟ್ಟಿಗೆಯನ್ನು ಹಾಕಿ ಈ ಹೋಮಕುಂಡದಲ್ಲಿ ಹಾಗೆ ಮಾಡ್ತಾರೆ. ಅವರು ಹೋಮ ಮುಗಿಸಿದ್ರು ಅಲ್ಲಿ ಎಲ್ಲದೂ ಬೂದಿ ಆಗಿರೋದಿಲ್ಲ. ಅದಕ್ಕೆ ಇವರೇನು ಮಾಡ್ತಾರೆ ಅಂದರೆ ಇನ್ನೂ ಜಾಸ್ತಿ ಕಟ್ಟಿಗೆ ಹಾಕ್ತಾರೆ ಅದಕ್ಕೆ. ಆಮೇಲೆ ಒಂದು 2 ದಿವಸವೋ 3 ದಿವಸವೋ ಅದು ಉರಿತಾ ಇರುತ್ತೆ, ಎಲ್ಲ ಬೂದಿ ಆಗುತ್ತೆ. ಹಾಗೆ ಈ ಜ್ಞಾನಾಗ್ನಿ ಎನ್ನುವುದು ಪರಮಾತ್ಮನ ಜ್ಞಾನ ಬಂದ್ಬಿಟ್ರೆ ನಮ್ಮ ಕರ್ಮಗಳೆಲ್ಲ ಹೇಗೆ ಅಂತಂದ್ರೆ ಕಟ್ಟಿಗೆ ಇದ್ದ ಹಾಗೆ, ಅವುಗಳನ್ನೆಲ್ಲ ಸುಟ್ಟು ಹಾಕುತ್ತೆ ಅದು. ಆದರೆ ಎಲ್ಲ ಕರ್ಮಗಳನ್ನು ಸುಡುತ್ತೆ ಅಂತಂದರೆ ಆ ಸಂಚಿತ ಕರ್ಮಗಳನ್ನು ಮಾತ್ರ ಸುಡುತ್ತೆ ಅದು. ಅದು ಪುಣ್ಯ ಆಗಲಿ ಪಾಪ ಆಗಲಿ ಅದು ಪ್ರಶ್ನೆ ಇಲ್ಲ ಅಲ್ಲಿ. ಅದು ಪುಣ್ಯ ಅಂತ ಬಿಡೋದಿಲ್ಲ, ಅದನ್ನೂ ಸುಟ್ಟುಬಿಡುತ್ತೆ. ಇದು ಪ್ರಾರಬ್ಧ ಕರ್ಮ ಇದೆಯಲ್ಲ, ಇದನ್ನು ಸುಡೋದಿಲ್ಲ ಅದು. ಇದನ್ನು ಸುಡುತ್ತೆ. ಹೇಗೆ ಸುಡುತ್ತೆ ಅಂತಂದರೆ, ಇದು ನಮಗೆಲ್ಲ ಈ ಶರೀರ ಹೇಗೆ ತೊಂದರೆ ಕೊಡುತ್ತೋ ಆಗ ಅವನಿಗೆ ತೊಂದರೆ ಕೊಡೋದಿಲ್ಲ. ಯಾಕೆಂದರೆ ಶರೀರದ ಅಭಿಮಾನವೇ ಇರೋದಿಲ್ಲ, ಅಷ್ಟರ ಮಟ್ಟಿಗೆ ಸುಡುತ್ತೆ. ಆದರೆ ಆ ಶರೀರ ಕೂಡಲೇ ಬಿದ್ದು ಹೋಗೋದಿಲ್ಲ. ಯಾಕೆ ಬೀಳೋದಿಲ್ಲ ಅಂತಂದರೆ, ಅದು ಆರಂಭವಾಗಿದೆಯಲ್ಲ, ಪ್ರಾರಬ್ಧಸ್ಯ ಉಪಭೋಗೇನ ಇವ ಕ್ಷಯ ಅಂತ ಅನೇಕ ಸಾರಿ ಬಂದಿದೆ. ಇದು ನಾವು ಪ್ರಾರಬ್ಧವಾದ ಕರ್ಮ ಎನ್ನುವುದೇನಿದೆ ಅದನ್ನು ನಾವು ಅನುಭವಿಸಿದ ಮೇಲೆ ಅದು ನಾಶವಾಗುತ್ತೆ ಹೊರತು ಅಲ್ಲಿ ತನಕ ಅದು ನಾಶವಾಗುವುದಿಲ್ಲ. ಅದು ಹೇಗೆ ಅಂತಂದರೆ, ಈ ಚಕ್ರವನ್ನು ತಿರುಗಿಸಿ ಬಿಟ್ಬಿಟ್ರೆ ಅದು ಇನ್ನೂ ಕೆಲವು ಕಾಲ ತಿರುಗ್ತಾ ಇರುತ್ತಲ್ಲ, ಹಾಗೆ ನಾವು ವೇಗವಾಗಿ ಚಕ್ರವನ್ನು ತಿರುಗಿಸ್ತೀವಿ, ಆಮೇಲೆ ಬಿಟ್ಬಿಡ್ತೀವಿ. ಆಗ ಏನಾಗುತ್ತೆ, ಆ ಚಕ್ರ ಅನ್ನೋದು ಸ್ವಲ್ಪ ಕಾಲ ತಿರುಗ್ತಾನೇ ಇರುತ್ತೆ. ಹಾಗೇನೆ ಅವನ ಶರೀರ, ಅದು ಜ್ಞಾನ ಬಂದ್ರೂ ಸ್ವಲ್ಪ ಕಾಲ ಅದು ಸಂಚಾರ ಮಾಡ್ತಾನೇ ಇರುತ್ತೆ. ಅದು ಈ ಯುದ್ಧದಲ್ಲಿ ಬರುತ್ತೆ. ಮಹಾಭಾರತ ಯುದ್ಧದ ವರ್ಣನೆ ಮಾಡ್ತಾರೆ, ಎಲ್ಲಿ ದ್ರೋಣ ಪರ್ವದಲ್ಲಿ. ಅಲ್ಲಿ ಯಾವ ರೀತಿ ಆಗುತ್ತಿತ್ತಂತೆ ಅಂದರೆ, ಯುದ್ಧ ಅನ್ನೋದು ಅತಿ ಭೀಷಣವಾಗಿತ್ತು, ಭಯಂಕರವಾಗಿತ್ತು. ಅದು ಎಷ್ಟರ ಮಟ್ಟಿಗಿತ್ತು ಅಂತಂದರೆ, ಇವರು ಒಬ್ಬನ ಶಿರಚ್ಛೇದ ಮಾಡಿದರೆ ಆ ಶಿರಸ್ಸು ಮತ್ತು ಯುದ್ಧವನ್ನು ಮಾಡ್ತಾ ಹೋಗ್ತಿತ್ತಂತೆ, ಆ ಮುಂಡು ಯುದ್ಧವನ್ನು ಮಾಡ್ತಾನೆ ಹೋಗ್ತಿತ್ತಂತೆ. ಆ ರೀತಿಯಲ್ಲಿ ಅಷ್ಟು ಭಯಂಕರವಾದ ಯುದ್ಧ ನಡೆಯಿತು ಅಂಥೇಳಿ ಅಲ್ಲಿ ವರ್ಣನೆ ಮಾಡ್ತಾರೆ. ಇದರೊಳಗೂ ದುರ್ಗಾ ಸಪ್ತಶತಿಯಲ್ಲೂ ಬರುತ್ತೆ. ಕಬಂಧಾಯುಧುರ್ದೇವ್ಯಾ ಗೃಹೀತ ಪರಮಾಯುಧಾ ಅಂತ ಬರುತ್ತೆ. ಅಲ್ಲೂ ಶಿರಸ್ಸೇ ಇಲ್ಲದ ಶರೀರ ಅದು ಯುದ್ಧ ಮಾಡುತ್ತೆ ಅಂತ. ಹಾಗೆ ಅದೆಲ್ಲ ಹೇಗೆ ಯುದ್ಧ ಮಾಡ್ತವೆ ಅಂತಂದರೆ, ಆ ಶಿರಚ್ಛೇದ ಆಗಿದ್ದು ಅಲ್ಲಿ ಗೊತ್ತಾಗಲಿಲ್ಲ ಅಂತ, ಅಷ್ಟು ತೀವ್ರತೆ ಇತ್ತು ಯುದ್ಧದ್ದು. ಹಾಗೆ ವರ್ಣನೆ ಮಾಡ್ತಾರೆ. ಆ ರೀತಿಯ ವರ್ಣನೆ ನಾವು ಮತ್ತೆಲ್ಲೂ ನೋಡ್ಲಿಕ್ಕೆ ಶಕ್ಯ ಇಲ್ಲ. ಅದು ಅತ್ಯಂತ ಹೆಚ್ಚಿನ ವರ್ಣನೆ. ಹೀಗೆ ಈ ಜೀವನ್ಮುಕ್ತನ ಶರೀರ ಅನ್ನುವಂಥದ್ದು ಅದು ಬಿದ್ದೋಗೋದಿಲ್ಲ. ಈ ಪ್ರಾರಬ್ಧವಾದ ಶರೀರ ಇದೆಯಲ್ಲ, ಆ ಕರ್ಮ ಮುಗಿಯೋ ತನಕ ಅದು, ಈ ಶರೀರ ಅನ್ನೋದು ಹೇಗೆ ಬಂದಿರುತ್ತೆ, ಕರ್ಮದಿಂದಲೇ ಬಂದಿರುತ್ತೆ. ಅದು ಒಂದು ಕರ್ಮದಿಂದ ಬಂದಿರುತ್ತೋ ಅಥವಾ ಅನೇಕ ಕರ್ಮಗಳಿಂದ ಬಂದಿರುತ್ತೋ ಅಂತ ಹೇಳಲಿಕ್ಕಾಗೋದಿಲ್ಲ. ಅನೇಕ ಕರ್ಮಗಳನ್ನು ಭೋಗಿಸುವುದಕ್ಕಾಗಿ ಈ ಶರೀರ ಬಂದಿದ್ದರೂ ಇರಬಹುದು, ಅಥವಾ ಯಾವುದೋ ಒಂದು ಕರ್ಮದ ಫಲವನ್ನು ಭೋಗಿಸುವುದಕ್ಕಾಗಿ ಈ ಶರೀರ ಬಂದಿದ್ದರೂ ಇರಬಹುದು. ಅದು ಆಯಾ ಕರ್ಮದ ಒಂದು ಸ್ವಭಾವದ ಮೇಲೆ ಹೋಗುತ್ತೆ. ಅದನ್ನು ನಾವು ನಿರ್ಣಯ ಮಾಡೋದು ಕಷ್ಟ. ಆದರೆ ಜೀವನ್ಮುಕ್ತನಿಗೆ ಆ ಶರೀರಾಭಿಮಾನ ಇಲ್ಲದೇ ಇದ್ರೂ ಆ ಶರೀರ ಕೆಲಸ ಮಾಡ್ತಾನೆ ಇರುತ್ತೆ. ಯಾವತ್ ಪ್ರಾರಬ್ಧ ಭೋಗಂ ಕಥಮಪಿ ಸ ಸುಖಂಚೇಷ್ಟತೆ ಅಂತ. ಆದರೆ ಅವನು ಮಾತ್ರ ಸುಖವಾಗಿಯೇ ಅವನು ಚೇಷ್ಟೆಯನ್ನು ಮಾಡ್ತಾ ಇರ್ತಾನೆ. ಚೇಷ್ಟೆ ಅಂತಂದರೆ ನಮ್ಮ ಚೇಷ್ಟೆ ಅಲ್ಲ ಅದು. ಚೇಷ್ಟ ಅಂತಂದರೆ ಅಲ್ಲಿ ಅವನ ಕೆಲಸಗಳನ್ನು ಆ ರೀತಿ ಮಾಡ್ತಾ ಇರ್ತಾನೆ ಅಂತ ಆ ಅರ್ಥದಲ್ಲಿ. ಈ ಮಕ್ಕಳು ಇಲ್ಲಿ ಚೇಷ್ಟೆ ಮಾಡ್ತಾ ಇರ್ತಾರೆ. ನಾವೇನಾದರೂ ವೇದಾಂತ ವಿಚಾರ ಹೇಳ್ತಾ ಇರುವಾಗ ಸ್ವಾಭಾವಿಕವಾಗಿ ವೇದಾಂತ ಅಂತಂದರೆ ಅದು ನಿದ್ರೆಯ ಸಾಧನ ಅಂತ ಕಾಣುತ್ತೆ. ನಮಗೂ ಬಹಳ ಅನುಭವ ಇದೆ ಅಂಥ ವಿಷಯದಲ್ಲಿ. ನಮ್ಮ ಪಾಠಶಾಲೆಯಲ್ಲಿ ಕೆಲವರು ವೇದಾಂತ ಓದಲಿಕ್ಕೆ ಅಂತ ಬರ್ತಿದ್ರು. ಅವರು ಸ್ವಲ್ಪ ವಯಸ್ಸಾದವರು ಇರ್ತಿದ್ರು.
ಅಂದರೆ ಹೇಗೂ ವೇದಾಂತ ಪಾಠ ನಡೆಯುತ್ತಲ್ಲ ಅಲ್ಲೋಗಿ ಕೂತ್ಕೊಂಡ್ಬಿಡೋಣ ಅಂತ ಕೂತ್ಕೊಳ್ತಿದ್ರು. ಆದರೆ ಆರಂಭದಿಂದ ಕೊನೆಯವರೆಗೂ ಅವ್ರು ನಿದ್ರೆ ಮಾಡ್ತಿದ್ರು. ಹಾಗೆ ನಿದ್ರೆ ಬರೋದುಂಟು ವೇದಾಂತ ಕೇಳಿದಾಗ. ಈ ಹುಡುಗರಿಗೆ ನಿದ್ರೆ ಬರೋದಿಲ್ಲ, ಆದರೆ ಅವರು ಚೇಷ್ಟೆ ಮಾಡ್ತಾ ಇರ್ತಾರೆ. ಬಾಯಿಯಲ್ಲಿ ಚೇಷ್ಟೆ ಇರುತ್ತೆ, ಕಣ್ಣಿನಲ್ಲಿ ಚೇಷ್ಟೆ ಇರುತ್ತೆ, ಕೆಲವು ಸಾರಿ ತಲೆಯಲ್ಲಿ ಕೈಯಲ್ಲಿ ಎಲ್ಲ ಚೇಷ್ಟೆಗಳನ್ನು ಮಾಡ್ತಾ ಇರ್ತಾರೆ. ಅದು ನಮಗೆ ಕಾಣ್ತಾ ಇರುತ್ತೆ ಇಲ್ಲಿ. ಆದರೆ ಶಾಸ್ತ್ರದಲ್ಲಿ ಏನು ಹೇಳ್ತಾರೆ ಅಂದರೆ, ಚೇಷ್ಟ ಅಂತಂದ್ರೇನು, ಹಿತಾಹಿತ ಪ್ರಾಪ್ತಿ ಪರಿಹಾರ, ಅದನ್ನು ಚೇಷ್ಟ ಅಂತ ಕರೀತಾರೆ. ನಮಗೆ ಹಿತವಾದದ್ದು ಆದರೆ ಅದು ನಾವು ಸ್ವೀಕಾರ ಮಾಡ್ತೀವಿ, ಅಹಿತವಾದದ್ದು ಬಂದರೆ ಅದನ್ನು ನಿರಾಕರಣೆ ಮಾಡ್ತೀವಿ. ಇದಕ್ಕೆ ಚೇಷ್ಟೆ ಅಂತ ಹೆಸರು. ಈಗ ಆಕಸ್ಮಿಕವಾಗಿ ಒಂದು ಸೊಳ್ಳೆ ಇಲ್ಲಿ ಬಂದರೆ ಸ್ವಾಭಾವಿಕವಾಗಿ ನಾನು ನೋಡಿದರೆ ನನ್ನ ಕೈಯಿಂದ ಅದನ್ನು ಆ ಕಡೆ ಓಡಿಸ್ತೇನೆ. ಅದೇ ಅಂದ್ರೇನು, ಅನಿಷ್ಟ ಪರಿಹಾರ ಅದು. ಇನ್ನು ಹಿತವಾದದ್ದೇನಾದರೂ ಬಂದರೆ ನಾವೇನು ಮಾಡೋದಿಲ್ಲ, ಸ್ವೀಕಾರ ಮಾಡ್ತೀವಿ. ಹೀಗೆ ಇದನ್ನು ಚೇಷ್ಟ ಅಂತ ತರ್ಕ ಗ್ರಂಥಗಳಲ್ಲಿ ಕರೆದಿದ್ದಾರೆ. ಇವನು ಹಾಗೆ ಮಾಡ್ತಾ ಇರ್ತಾನೆ. ಅವನು ನಾವೆಲ್ಲ ಮಾಡಿದ ಹಾಗೇನೆ ಅವನು ಸುಖಂಚೇಷ್ಟತೆ ಅಸಂಗ ಬುದ್ಧ್ಯ ಅಂತ. ನಮಗೂ ಅವನಿಗೂ ಎಷ್ಟು ವ್ಯತ್ಯಾಸ ಇರುತ್ತೆ ಅಂತಂದರೆ, ನಮಗೆ ಸಂಘ ಇರುತ್ತೆ, ಅಂದರೆ ಆಸಕ್ತಿ ಇರುತ್ತೆ. ಆಸಕ್ತಿಯಿಂದ ನಾವು ಚೇಷ್ಟೆಯನ್ನು ಮಾಡ್ತೀವಿ. ಅವನು ಅಸಂಗ ಬುದ್ಧಿಯ ಚೇಷ್ಟತೆ, ಯಾವ ಆಸಕ್ತಿಯೂ ಇಲ್ಲದೇನೆ ಚೇಷ್ಟೆಯನ್ನು ಮಾಡ್ತಾನೆ ಅಂತಂದರೆ ಕರ್ಮಾದಿಗಳನ್ನು ಮಾಡ್ತಾನೆ. ನಿರ್ದ್ವಂದ್ವ, ಅವನು ನಿರ್ದ್ವಂದ್ವನಾಗಿರ್ತಾನೆ. ಅಂದರೆ ದ್ವಂದ್ವ ಅವನಿಗಿರೋದಿಲ್ಲ. ದ್ವಂದ್ವವನ್ನು ಗೀತೆಯಲ್ಲಿ ಹೇಳಿದಾರಲ್ಲ, ಶೀತೋಷ್ಣ ಸುಖ ದುಃಖೇಶು ತಥಾ ಮಾನಾಪಮಾನಯೋಹೋ ಅಂತ. ಹಾಗೆ ದ್ವಂದ್ವ, ಸುಖ ದುಃಖ ಇದೆಲ್ಲ ದ್ವಂದ್ವ. ಈ ದ್ವಂದ್ವಗಳಿಂದ ವಿಮುಕ್ತನಾಗಿರ್ತಾನೆ ಅವನು. ಅವನಿಗೆ ಸುಖವೂ ಇಲ್ಲ, ದುಃಖವೂ ಇಲ್ಲ, ಮಾನವೂ ಇಲ್ಲ, ಅಪಮಾನವೂ ಇಲ್ಲ. ನಮಗೆಲ್ಲ ಹಾಗಾಗುವುದಿಲ್ಲ. ಮಾನ ಇದೆ, ಸನ್ಮಾನ ಮಾಡಿದ್ರು ಅಂತಂದರೆ ತುಂಬ ಸಂತೋಷವಾಗುತ್ತೆ, ಅಪಮಾನ ಮಾಡಿದರು ಅಂತಂದರೆ ತುಂಬ ಬೇಜಾರಾಗುತ್ತೆ. ಇದು ನಮಗೆ ಅನುಭವ ಸಿದ್ಧವಾದ್ದು. ಅಪಮಾನ ಮಾಡೋದಲ್ಲ, ಸುಮ್ಮನೆ ಚೇಷ್ಟೆಗಾಗಿ ಏನಾದರೂ ಹೇಳಿದರೂ ನಾವು ಕೆಲವು ಸಾರಿ ಇನ್ನೇನೋ ತಿಳ್ಕೊಂಡು ಬೇಜಾರು ಮಾಡೋದು ಉಂಟು. ಹೊಡೆದಾಟವೂ ನಡೆಯುತ್ತೆ ಕೆಲವು ಸಾರಿ ಅದರ ಬಗ್ಗೆ. ಹಾಗೆ ಹೇಳಬಹುದಾ ಅಂತ ಹೇಳಿ ಏನೇನೋ ನಡೆದು ಬಿಡುತ್ತೆ. ಆದರೆ ಈ ಜೀವನ್ಮುಕ್ತನಾದವನಿಗೆ ಅದರ ಪರಿವೇನೇ ಇರೋದಿಲ್ವಂತೆ. ನಿತ್ಯ ಶುದ್ಧ, ಅವನು ಶುದ್ಧವಾಗಿರ್ತಾನಂತೆ. ನಿತ್ಯ ಶುದ್ಧ ಅಂತಂದರೆ ಶರೀರದಲ್ಲಿ ಶುದ್ಧವಾಗಿರ್ತಾನೆ ಅಂತೇನು ಅರ್ಥ ಅಲ್ಲ. ಅವನು ಮನಸ್ಸು ಶುದ್ಧವಾಗಿರುತ್ತೆ, ಅವನಿಗೂ ಅಂತಃಕರಣ ಇದ್ದೇ ಇರುತ್ತಲ್ಲ. ವಿಗಲಿತ ಮಮತಾಹಂಕೃತಿ, ಮಮತಾ, ನಮಗೆಲ್ಲ ಮಮತೆ ಇರುತ್ತೆ. ಪತ್ನಿ ಪುತ್ರ ಮುಂತಾದವುಗಳೆಲ್ಲ ಮಮತೆ ಇರುತ್ತೆ ನಮಗೆ. ಆದರೆ ಅವನಿಗೆ ಆ ಮಮತೆ ಎನ್ನುವುದು ಇರುವುದಿಲ್ಲವಂತೆ. ಇದು ನನ್ನದು ಎನ್ನುವ ಭಾವ. ಆಮೇಲೆ ನಾನು ಎನ್ನುವ ಭಾವನೆಯೂ ಇರುವುದಿಲ್ವಂತೆ. ಅಹಂಕಾರ, ಅಹಂಕೃತಿ, ನಿತ್ಯ ತೃಪ್ತ, ಯಾವಾಗಲೂ ಅವನು ಸಂತುಷ್ಟನಾಗಿಯೇ ಇರ್ತಾನೆ, ತೃಪ್ತನಾಗಿಯೇ ಇರ್ತಾನೆ. ನಮಗೆಲ್ಲ ಏನು ಅಂತಂದರೆ ಕೇಸರಿ ಭಾತು ತಿಂದಾಗ ಒಂದು ರೀತಿಯ ತೃಪ್ತಿ ಅನ್ನೋದು ಬರುತ್ತೆ, ನಮಗೆ ಸಂತೋಷವಾಗುತ್ತೆ. ಅವನಿಗೇನು ಆ ಕೇಸರಿ ಭಾತು ಇಲ್ಲದೇ ಇದ್ದರೂ ಅವನು ಸಂತುಷ್ಟನಾಗಿಯೇ ಇರ್ತಾನೆ ಅಂತ. ನಿತ್ಯ ತೃಪ್ತ, ಬ್ರಹ್ಮಾನಂದ ಸ್ವರೂಪ ಅಂತ ಹೇಳಿ. ಬ್ರಹ್ಮವೇ ಆನಂದ, ಬ್ರಹ್ಮಾನಂದ. ಅದು ಬ್ರಹ್ಮಣ ಆನಂದ ಅಂತಂದ್ರೆ ಭೇದವಾಗೋಯಿತು. ಅಲ್ಲಿ ಬ್ರಹ್ಮ ಬೇರೆ ಅಲ್ಲ, ಆನಂದ ಬೇರೆ ಅಲ್ಲ. ಹೀಗೆ ಆ ರೂಪದಲ್ಲೇ ಅವನಿರ್ತಾನೆ. ಸ್ಥಿರಮತಿ, ಅವನ ಬುದ್ಧಿ ಎನ್ನುವುದು ಸ್ಥಿರವಾಗಿರುತ್ತೆ. ನಮ್ಮ ಬುದ್ಧಿ ಸಾಮಾನ್ಯವಾಗಿ ಸ್ಥಿರವಾಗಿರೋದಿಲ್ಲ, ಅದು ಚಂಚಲವಾಗಿರುತ್ತೆ. ಬುದ್ಧಿ ಅಂತಂದ್ರೆ ಅಂತಃಕರಣ. ಅಚಲ, ನಿಶ್ಚಲನಾಗಿರ್ತಾನೆ. ನಿರ್ಗತಾಶೇಷ ಮೋಹ, ಎಲ್ಲ ಮೋಹಗಳಿಂದಲೂ ಅವನು ಬಿಡುಗಡೆ ಹೊಂದಿರ್ತಾನೆ ಅಂಥೇಳಿ. ಅವನಿಗೆ ಸಂಪತ್ತಾಗಲಿ, ಮನೆಯಾಗಲಿ, ಇನ್ನಿತರ ಯಾವುದೇ ವಿಷಯದಲ್ಲಾಗಲಿ ಮೋಹ ಇರುವುದಿಲ್ಲ. ಹೀಗೆ ಜೀವನ್ಮುಕ್ತ ಅವನು ಆ ರೀತಿಯಲ್ಲಿ ವ್ಯವಹಾರ ಮಾಡ್ತಾನೆ ಅಂತ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಕಿಂಚಿತ್ ಕಾಲಂ ಸ್ಥಿತಃ ಕೌ ಪುನರಿಹ ಭಜತೆ ನೈವ ದೇಹಾದಿ ಸಂಘಂ ಯಾವತ್ ಪ್ರಾರಬ್ಧ ಭೋಗಂ ಕಥಮಪಿ ಸ ಸುಖಂ ಚೇಷ್ಟತೆ ಸಂಗಬುದ್ಧ್ಯಾ ನಿರ್ದ್ವಂದ್ವೋ ನಿತ್ಯಶುದ್ಧೋ ವಿಗಲಿತ ಮಮತಾಹಂಕೃತಿರ್ನಿತ್ಯ ತೃಪ್ತಃ ಬ್ರಹ್ಮಾನಂದ ಸ್ವರೂಪ ಸ್ಥಿರಮತಿರಚಲೋ ನಿರ್ಗತಾಶೇಷಮೋಹ. ಹೀಗೆ ಜೀವನ್ಮುಕ್ತನ ವ್ಯವಹಾರವನ್ನು ಹೇಳಿ, ಆಮೇಲೆ ಅವನ ವ್ಯವಹಾರ ಎನ್ನುವಂಥದ್ದು ಅದು ಯಾವ ಪ್ರಯೋಜನವನ್ನು ದುಷ್ಫಲವನ್ನಾಗಲಿ ಒಳ್ಳೆಯ ಫಲವನ್ನಾಗಲಿ ಅವನಿಗೆ ಕೊಡೋದಿಲ್ಲ.
ಅಂಥೇಳಿ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಜೀವಾತ್ಮ ಬ್ರಹ್ಮಭೇದಂದಲಯತಿ ಸಹಸಾಯತ್ ಪ್ರಕಾಶೈಕರೂಪಂ ವಿಜ್ಞಾನಂ ತಚ್ಚ ಬುದ್ಧೌ ಸಮುದಿತಮತುಲಂ ಯಸ್ಯ ಪುಂಸಃ ಪವಿತ್ರಂ ಮಾಯಾ ತೇನೈವ ತಸ್ಯ ಕ್ಷಯಮುಪಗಮಿತಾ ಸಂಸೃತೇಃ ಕಾರಣಂ ಯಾ ನಷ್ಟಾ ಸಾ ಕಾರ್ಯಕರ್ತ್ರೀ ಪುನರಪಿ ಭವಿತಾ ನೈವ ವಿಜ್ಞಾನಮಾತ್ರಾತ್. ಜೀವನ್ಮುಕ್ತನಿಗೆ ಈ ರೀತಿಯ ಬ್ರಹ್ಮಜ್ಞಾನ ಅನ್ನುವುದು ಹೇಗೆ ಬಂದಿದೆ ಅಂದರೆ ಅದು ಗುರುಗಳ ಅನುಗ್ರಹದಿಂದ ಬಂದಿದೆ. ಗುರುಮುಖವಾಗಿ ಬಂದ ಆ ಬ್ರಹ್ಮಜ್ಞಾನ ಅನ್ನುವಂಥದ್ದು ಅದು ಕೂಡಲೇ ಏನು ಮಾಡುತ್ತೆ ಅಂತಂದರೆ ಅವನ ಭೇದ ಬುದ್ಧಿಯನ್ನು ನಾಶ ಮಾಡಿಬಿಡುತ್ತಂತೆ. ಜೀವಾತ್ಮ ಬ್ರಹ್ಮಭೇದಂ ದಲಯತಿ ಅಂತ. ಜೀವಾತ್ಮ, ಆತ್ಮ ಮತ್ತು ಬ್ರಹ್ಮ ಎರಡೂ ಒಂದೇ ನಿಜವಾಗಿ. ಯಾಕೆಂದರೆ ತೈತ್ತಿರೀಯ ಉಪನಿಷತ್ನಲ್ಲಿ ಅಲ್ಲಿ ಬ್ರಹ್ಮವಿದ ಆಪ್ನೋತಿ ಪರಂ ಅಂತ ಆರಂಭ ಆಗುತ್ತೆ. ಆಮೇಲೆ ಬ್ರಹ್ಮದ ಲಕ್ಷಣವನ್ನು ಹೇಳಿದ್ದಾರೆ. ಆಮೇಲೆ ಅದನ್ನೇ ಆತ್ಮ ಅಂತ ಮುಂದೆ ಹೇಳಿದ್ದಾರೆ. ತಸ್ಮಾದ್ವಾಯೇ ತಸ್ಮಾತ್ ಆತ್ಮನ ಆಕಾಶ ಸಂಭೂತಃ ಅಂಥೇಳಿ ಮೊದಲು ಬ್ರಹ್ಮವನ್ನು ಹೇಳಿ ಆಮೇಲೆ ಆ ಬ್ರಹ್ಮರೂಪವಾದ ಆತ್ಮನಿಂದ ಅಂತ ಬಂದಿದೆ. ಆದ್ದರಿಂದ ಬ್ರಹ್ಮ ಆತ್ಮ ಇವುಗಳಲ್ಲಿ ವ್ಯತ್ಯಾಸ ಇಲ್ಲ ನಿಜವಾಗಿ. ಆದರೆ ನಾವು ಆ ವ್ಯತ್ಯಾಸವನ್ನು ಮಾಡಿಕೊಳ್ತೇವೆ. ಯಾಕೆಂದರೆ ಹಾಗೆ ಎಲ್ಲದೂ ಒಂದೇ ಅಂತ ಹೇಳಿಬಿಟ್ರೆ ನಮಗೆ ಅರ್ಥ ಮಾಡ್ಕೊಳ್ಬೇಕಲ್ಲ. ನಮಗೆ ಅರ್ಥವಾಗಬೇಕಾದ್ರೆ ಒಂದು ವಾಕ್ಯದಲ್ಲಿ ಕರ್ತೃ ಕರ್ಮ ಕ್ರಿಯಾಪದ ಎಲ್ಲ ಬೇರೆ ಬೇರೆಯೇ ಇರಬೇಕಾಗುತ್ತೆ. ಎಲ್ಲದೂ ಒಂದೇ ಅಂತ ಆಗಿಬಿಟ್ರೆ ಅರ್ಥ ಆಗೋದಿಲ್ಲ. ಎಲ್ಲವೂ ಬ್ರಹ್ಮವೇ ಅಂತ ಹೇಳಿಬಿಟ್ರೆ ಆವಾಗೇನು ಅರ್ಥ ಮಾಡ್ಕೊಳ್ಳೋದು? ಅದಕ್ಕಾಗಿ ಆತ್ಮ ಅಂತಂದರೆ ಸಾಮಾನ್ಯವಾಗಿ ಜೀವನಲ್ಲಿ ಪ್ರಯೋಗಿಸ್ತಾರೆ, ಜೀವಾತ್ಮ ಅಂತ. ಬ್ರಹ್ಮ ಅಂತ ಹೇಳಿದರೆ ಸರ್ವಾತ್ಮನಲ್ಲಿ ಪ್ರಯೋಗಿಸ್ತಾರೆ, ಅಂದರೆ ಪರಮಾತ್ಮನಲ್ಲಿ. ಹೀಗೆ ಆತ್ಮ ಪರಮಾತ್ಮ ಇದರಲ್ಲಿ ವಸ್ತುತಃ ಭೇದ ಇಲ್ಲದೇ ಇದ್ದರೂ ನಾವು ವ್ಯಾವಹಾರಿಕವಾಗಿ ಒಂದು ಭೇದವನ್ನು ಕಲ್ಪನೆ ಮಾಡಿಕೊಂಡಿದ್ದೇವೆ. ಅದನ್ನೇ ಜೀವಾತ್ಮ ಬ್ರಹ್ಮ ಭೇದಂದಲಯತಿ ಸಹಸ. ಈ ಜೀವನ್ಮುಕ್ತನಿಗೆ ಬಂದ ಜ್ಞಾನ ಎನ್ನುವಂಥದ್ದು ಈ ಭೇದವನ್ನೇ ನಾಶ ಮಾಡಿಬಿಡುತ್ತೆ. ಅವನಿಗೆ ಭೇದ ಬುದ್ಧಿ ಎನ್ನುವುದು ಇರೋದಿಲ್ವಂತೆ. ಎಲ್ಲ ಕಡೆ ಬ್ರಹ್ಮವನ್ನೇ ನೋಡ್ತಾ ಇರ್ತಾನೆ ಅವನು. ಯತ್ ಪ್ರಕಾಶೈಕ ರೂಪಂ ಅಂತ. ಆ ಜೀವಾತ್ಮ ಸ್ವರೂಪ ಎನ್ನುವಂಥದ್ದು ಅಥವಾ ಬ್ರಹ್ಮಸ್ವರೂಪ ಎನ್ನುವಂಥದ್ದು ಹೇಗಿರುತ್ತೆ ಅಂತಂದರೆ ಪ್ರಕಾಶೈಕ ರೂಪವಾಗಿರುತ್ತೆ. ಅಂದರೆ ಪ್ರಕಾಶ ಒಂದೇ ಅಲ್ಲಿರುತ್ತೆ, ಅಲ್ಲಿ ಆನಂದ ಒಂದೇ ಇರುತ್ತೆ ಅಂತ ನಾವು ಹೇಳಿದ್ವಲ್ಲ, ಹಾಗೆ ಪ್ರಕಾಶ ಒಂದೇ ಇರುತ್ತೆ, ಬೇರೆ ಏನೂ ಇರುವುದಿಲ್ಲ. ವಿಜ್ಞಾನಂ ತಚ್ಚ ಬುದ್ಧೌ ಸಮುದಿತಂ. ಅಂಥ ವಿಜ್ಞಾನ ಎನ್ನುವಂಥದ್ದು, ಆ ಬ್ರಹ್ಮಜ್ಞಾನ ಎನ್ನುವಂಥದ್ದು ಅವನ ಬುದ್ಧಿಯಲ್ಲಿ ಉದಯವನ್ನು ಹೊಂದುತ್ತೆ ಅಂತ. ನಮ್ಮ ಬ್ರಹ್ಮಾಂಡದಲ್ಲಿ ಸೂರ್ಯೋದಯ ಆದರೆ ಹೇಗೆ ಎಲ್ಲ ಕಡೆ ಬೆಳಕು ಕಾಣಿಸ್ತಾ ಇರುತ್ತೋ ಹಾಗೆ ಅವನ ಬುದ್ಧಿಯಲ್ಲಿ ಜ್ಞಾನೋದಯ ಆಗ್ತಾ ಇರುತ್ತೆ. ಜ್ಞಾನೋದಯ ಆದಮೇಲೆ ಅವನಿಗೆ ಮತ್ತೆ ಕತ್ತಲೆ ಎನ್ನುವಂಥದ್ದು ಇರೋದಿಲ್ಲ. ಕತ್ತಲೆ ಅಂತಂದರೆ ಅಲ್ಲಿ ಮಾಯೆಯ ಪ್ರಭಾವ ಅವನ ಮೇಲೆ ಇರುವುದಿಲ್ಲ. ವಿಜ್ಞಾನಂ ತಚ್ಚ ಬುದ್ಧೌ ಸಮುದಿತಮತುಲಂ ಯಸ್ಯ ಪುಂಸಃ ಪವಿತ್ರಂ ಅಂತ. ಅದು ಅತುಲವಾದದ್ದು, ಅದನ್ನು ಯಾವುದಕ್ಕೂ ನಾವು ಹೋಲಿಕೆ ಕೊಡಲಿಕ್ಕಾಗೋದಿಲ್ಲ. ಅತುಲಂ ವಿಜ್ಞಾನಂ ಅಂತ. ಅದು ಪವಿತ್ರವಾಗಿರುತ್ತೆ. ನಹಿ ಜ್ಞಾನೇನ ಸದೃಶಂ ಪವಿತ್ರಮೇವ ವಿದ್ಯತೆ ಅಂತ ಹೇಳ್ತಾರೆ. ಜ್ಞಾನಕ್ಕೆ ಸರಿಸಾಟಿಯಾಗಿ ಶುದ್ಧವಾದಂಥ ವಸ್ತು ಇನ್ನೊಂದು ಇಲ್ಲವಂತೆ. ಅದರಿಂದ ಜ್ಞಾನವನ್ನು ಪವಿತ್ರ ಅಂತ ಹೇಳ್ತಾರೆ. ಉಳಿದದ್ದೆಲ್ಲ ಏನಾಗಿರುತ್ತೆ ಅಂದರೆ ಸಾಮಾನ್ಯವಾಗಿ 3 ಗುಣಗಳಿಂದ ಕೂಡಿರುತ್ತೆ. 3 ಗುಣಗಳಲ್ಲಿ ಸತ್ವಗುಣ ಏನೋ ಶುದ್ಧವಾಗಿಯೇ ಇರುತ್ತೆ, ಆದರೆ ರಜೋಗುಣ ಮತ್ತು ತಮೋಗುಣ ಅದು ಶುದ್ಧವಾಗಿರುವುದಿಲ್ಲ. ಹಾಗಾಗಿ ಈ ಉಳಿದ ಜ್ಞಾನಕ್ಕಿಂತ ಭಿನ್ನವಾದದ್ದು ಅದೆಲ್ಲ ಅಶುದ್ಧವಾಗಿರುತ್ತೆ. ಆದರೆ ಈ ಬ್ರಹ್ಮಜ್ಞಾನ ಎನ್ನುವಂಥದ್ದು ಪವಿತ್ರವಾಗಿರುತ್ತೆ, ಪಾವನವಾಗಿರುತ್ತೆ. ಅಂದರೆ ಸಂಸಾರವನ್ನೇ ನಾಶ ಮಾಡುವ ಶಕ್ತಿಯನ್ನು, ಸಂಸಾರ ರೋಗ ಅಂತ ಇಟ್ಕೊಂಡ್ರೆ ಆ ಸಂಸಾರ ರೋಗವನ್ನು ಹೋಗಲಾಡಿಸುವ ಶಕ್ತಿ ಇರುತ್ತೆ ಅದಕ್ಕೆ. ಸಂಸಾರ ಎನ್ನುವುದೊಂದು ಕೊಳೆ ಅಂತ ಇಟ್ಕೊಂಡ್ರೆ
ಜನ್ಮ ಮರಣ ಎನ್ನುವಂತಹದ್ದೊಂದು ಕೊಳೆ ಅಂತ ಇಟ್ಕೊಂಡ್ರೆ ಆಗ ಆ ಕೊಳೆಯನ್ನು ತೊಳೆಯುವ ಶಕ್ತಿ ಆ ಜ್ಞಾನಕ್ಕೆ ಇರುತ್ತೆ. ಜ್ಞಾನ ಗಂಗಾ ಅಂತ ನಾವು ಹೇಳ್ತೇವಲ್ಲ, ಜ್ಞಾನ ಗಂಗೆಯಾಗಿ ಅಲ್ಲಿ ಇವನ ಸಂಸಾರ ಎನ್ನುವಂತಹದ್ದನ್ನು ತೊಳೆಯುತ್ತೆ. ಹೀಗೆ ಅದು ಪವಿತ್ರವಾದದ್ದು. ಮಾಯಾ ತೇನೈವ ತಸ್ಯ ಕ್ಷಯಮುಪಗಮಿತ. ಮಾಯೆ ಅವನಿಗೆ ನಾಶವಾಗಿರುತ್ತೆ ಅಂತ. ಆ ಆತ್ಮಜ್ಞಾನಿಗೆ, ಜೀವನ್ಮುಕ್ತನಿಗೆ ಈ ಬ್ರಹ್ಮಜ್ಞಾನದ ಪ್ರಭಾವದಿಂದ ಮಾಯೆ ಎನ್ನುವುದು ಕೆಲಸ ಮಾಡೋದಿಲ್ಲ. ಮಾಯೆ ಎನ್ನುವುದು ಅದು ಪೂರ್ತಿಯಾಗಿ ಕೆಲಸ ಮಾಡೋದನ್ನು ಬಿಡೋದಿಲ್ಲ ಒಂದೇ ಸಾರಿ. ಅದನ್ನು ನಾನು ಹೇಳಿದ್ದೇನೆ ಮೊದಲೇ. ಅದಕ್ಕೆ ಮುಖ್ಯವಾಗಿ 2 ಶಕ್ತಿಗಳು. ಆ 2 ಶಕ್ತಿಗಳಲ್ಲಿ ಒಂದು ಆವರಣ ಶಕ್ತಿ ಅಂತಿರುತ್ತಲ್ಲ, ಅದು ಹೋಗ್ಬಿಟ್ಟಿರುತ್ತೆ. ಆದರೆ ವಿಕ್ಷೇಪ ಶಕ್ತಿ ಎನ್ನುವುದು ಹಾಗೇ ಇರುತ್ತೆ. ಅಂದರೆ ಈ ಸೃಷ್ಟಿ, ಮಾಯೆಯ ವಿಕ್ಷೇಪ ಶಕ್ತಿಯಿಂದ ಈ ಸೃಷ್ಟಿ ಬಂದಿದೆ. ಈ ಸೃಷ್ಟಿ ಎನ್ನುವುದು ನಮಗೆಲ್ಲ ಕಂಡ ಹಾಗೆ ಅವನಿಗೂ ಕಾಣುತ್ತೆ. ಆದರೆ ಅವನು ಆ ವಿಕ್ಷೇಪದ ಪ್ರಭಾವಕ್ಕೆ ಸ್ವಲ್ಪ ಮಟ್ಟಿಗೆ ಒಳಗಾಗ್ತಾನೆ ಅಂಥೇಳಿ ಗೀತೆಯಲ್ಲೂ ಬಂದಿದೆ. ಸದೃಶಂ ಚೇಷ್ಟತೆ ಸ್ವಸ್ಯಾಹ ಪ್ರಕೃತೇ ಜ್ಞಾನವಾನಪಿ ಅಂತ. ಜ್ಞಾನವುಳ್ಳವನೂ ಸಹ ಸ್ವಭಾವಕ್ಕೆ ಅನುಗುಣವಾಗಿಯೇ ಚೇಷ್ಟೆಯನ್ನು ಮಾಡ್ತಾನೆ. ಅಂದರೆ ಹಿತಾಹಿತ ವಿಚಾರಗಳನ್ನು ಮಾಡ್ತಾ ಇರ್ತಾನೆ. ಆದರೆ ಅವನಿಗೆ ಆ ಅಭಿಮಾನ ಇರುವುದಿಲ್ಲ. ಅದೇ ವ್ಯತ್ಯಾಸ ಇರೋದು ನಮಗೂ ಅವನಿಗೂ. ಮತ್ತೆ ಆವರಣ ಶಕ್ತಿಯಲ್ಲಿ ಕೆಲಸ ಮಾಡುವುದಿಲ್ಲ, ಅವನಿಗೆ ಜ್ಞಾನ ಬಂದಿರುತ್ತೆ. ಹೀಗೆ ಮಾಯಾ ತೇನೈವ ತಸ್ಯ ಕ್ಷಯಮುಪಗಮಿತ ಸಂಸೃತೇ ಕಾರಣಂ ಯಾ. ನಮಗೆಲ್ಲ ಸಂಸಾರಕ್ಕೆ ಕಾರಣವಾದದ್ದು ಯಾವುದು ಅಂದರೆ ಮಾಯೆ. ಈ ಮಾಯೆ ಎನ್ನುವುದು ಅದು ನಾಶವಾಯಿತು ಅಂತಂದರೆ ಆಗ ನಮಗೆ ಸಂಸಾರ ಎನ್ನುವುದು ಇರುವುದಿಲ್ಲ. ನಮಗೆ ಮಾಯೆ ನಾಶವಾಗೋದಿಲ್ಲ. ಅದು ಯಾರಿಗೆ ಜ್ಞಾನ ಬಂದಿದೆಯೋ ಅವನಿಗೆ ಮಾತ್ರ ನಾಶವಾಗುತ್ತೆ. ಅವನಿಗೆ ಹೇಗಿರುತ್ತೆ ಅಂತ ಹೇಳ್ತಾರೆ ಅಂದರೆ, ಅದು ಈ ದಗ್ಧ ಪಟನ್ಯಾಯ ಅಂತ ಹೇಳ್ತಾರೆ ಈ ಶಾಸ್ತ್ರದಲ್ಲಿ. ದಗ್ಧ ಪಟನ್ಯಾಯ ಅಂತಂದರೆ ಈ ಸುಟ್ಟು ಹೋದ ಬಟ್ಟೆಯನ್ನು ಈ ಇದಕ್ಕೆ ಪೂರ್ಣಾಹುತಿ ಹಾಕ್ತಾರಲ್ಲ, ಪೂರ್ಣಾಹುತಿಗೆ ಕೆಲವು ಸಾರಿ ಬಟ್ಟೆಯನ್ನು ಹಾಕೋದುಂಟು. ಅಲ್ಲಿ ಹಾಕಿದರೆ ಆ ಬಟ್ಟೆ ಮೇಲಿರೋ ಚಿತ್ರ ಇದು ಎಲ್ಲ ಹಾಗೇ ಇರುತ್ತೆ. ಅಲ್ಲಿ ಬೆಂಕಿಯಲ್ಲಿ ನೋಡಿದ್ರೆ ಕಾಣುತ್ತೆ, ನಾವು ಮುಟ್ಟಿದ್ರೆ ಹೋಗ್ಬಿಡುತ್ತೆ ಅದು. ಅಂದರೆ ಆ ಚಿತ್ರ ಅದು ಹೇಗಿರುತ್ತೆ ಅಂತಂದರೆ ನಿಜವಾಗಿ ಚಿತ್ರ ಅಲ್ಲ, ಅದು ಚಿತ್ರದ ಆಕಾರ ಅಷ್ಟೇ, ಅದು ಸುಮ್ಮನೆ ಆಭಾಸ. ಆದರೆ ಅದು ನೋಡ್ಲಿಕ್ಕೆ ನಮಗೆ ಆ ಬಟ್ಟೆ ಹಾಗೇ ಇದೆ ಅಂತ ಕಾಣಿಸುತ್ತೆ. ಈ ಪೋಸ್ಟ್ ಕಾರ್ಡ್ ಇರುತ್ತಲ್ಲ, ಅದರಲ್ಲಿ ಬರೆದಿದ್ದು ನಾವು ಬೆಂಕಿ ಹಚ್ಚಿದ್ರೆ ಅದು ಹಾಗೇ ಇರುತ್ತೆ. ನಾವು ಬೇಕಾದ್ರೆ ಓದ್ಬೋದು ಅದನ್ನು. ಆದರೆ ಅದು ಮುಟ್ಬಿಟ್ರೆ ಅಲ್ಲಿ ಬೂದಿ ಮಾತ್ರ ಇರುತ್ತೆ. ಈ ರೀತಿ ಆಗುತ್ತೆ. ಹೀಗೆ ದಗ್ಧಪಟನ್ಯಾಯ ಅಂತ ಕರೀತಾರೆ. ಆ ಉದಾಹರಣೆಯಿಂದ ನಾವು ತಿಳ್ಕೊಳ್ಬೋದು ಜೀವನ್ಮುಕ್ತನ ಸ್ಥಿತಿ ಹೇಗಿರುತ್ತೆ ಅಂತ. ಜೀವನ್ಮುಕ್ತನದ್ದು ಹಾಗೇ ಇರುತ್ತೆ. ಅವನ ಎಲ್ಲ ಕ್ರಿಯೆಗಳು ಈ ರೀತಿ ಬೂದಿ ಹಾಗಿರುತ್ತೆ. ದಗ್ಧಪಟದಲ್ಲಿ ಅಲ್ಲಿ ಹೇಗೆ ಕುಂಡದಲ್ಲಿ ಬಟ್ಟೆಯಂತೆ ಕಂಡ್ರೂ ಅದು ಬಟ್ಟೆಯಾಗಿರೋದಿಲ್ವೋ, ಹಾಗೆ ಶರೀರದಂತೆ ಕಂಡ್ರೂ ಅದು ಶರೀರವಾಗಿರೋದಿಲ್ಲ. ಅದು ನಮಗೇನೋ ಶರೀರದ ಹಾಗೆ ಕಾಣುತ್ತೆ, ನಮ್ಮ ಹಾಗೆ ಅವನು ವ್ಯವಹಾರ ಮಾಡಿದಾಗ ಕಾಣಿಸುತ್ತೆ. ಅವನೇನು ಮಹಾ ಅಂತ ಹೇಳೋ ಹಾಗೂ ಇರುತ್ತೆ ಕೆಲವು ಸಾರಿ. ಆದರೆ ನಿಜವಾಗಿ ಜ್ಞಾನ ಎನ್ನುವ ಒಂದು ವಿಶೇಷ ಅವನಲ್ಲಿ ಇರೋದರಿಂದ ಅವನಿಗೆ ಅದು ಬಾಧಿಸೋದಿಲ್ಲ. ಆದರೆ ನಮಗೆ ಅದರಿಂದ ಕೆಲವು ಸಾರಿ ಪ್ರಯೋಜನವೂ ಆಗ್ತಾ ಇರುತ್ತೆ. ಯಾಕೆಂದರೆ ಜ್ಞಾನಿಗಳು ನಮಗೆ ಬ್ರಹ್ಮವಿದ್ಯೆಯನ್ನು ಹೇಳ್ಕೊಟ್ರು ತಾನೇ ಬ್ರಹ್ಮವಿದ್ಯೆ ಗೊತ್ತಾಗುತ್ತೆ. ಗುರುಗಳು ಹೇಳ್ಕೊಡ್ಬೇಕು ಅಂತ ಉಪನಿಷತ್ನಲ್ಲಿ ಎಲ್ಲ ಕಡೆ ಹೇಳಿದ್ದಾರೆ. ಅದನ್ನು ಯಾವನೋ ಬ್ರಹ್ಮ ಸಾಕ್ಷಾತ್ಕಾರ ಮಾಡ್ಕೊಂಡಿರ್ತಾನೋ ಅವನೇ ತೋರಿಸಬಹುದೇ ಹೊರತು ಬೇರೆಯವರು ತೋರಿಸ್ಲಿಕ್ಕಾಗೋದಿಲ್ಲ. ಆದ್ದರಿಂದ ನಮ್ಮ ಅನುಗ್ರಹಕ್ಕಾಗಿಯೇ ಅವನು ಭೂಮಿಯಲ್ಲಿ ಸಂಚಾರ ಮಾಡ್ತಾ ಇರ್ತಾನೆ ಅಂತ ಹೇಳ್ಬಹುದು. ಅವನಿಗೆ ಈ ಸಂಸಾರ ಕಾರಣವಾದ ಮಾಯೆ ಎನ್ನುವುದು ಉಳಿದಿರೋದಿಲ್ಲ. ಮಾಯಾ ತೇನೈವ ತಸ್ಯ ಕ್ಷಯಮುಪಗಮಿತ ಸಂಸೃತೇ ಕಾರಣಂ ಯಾ ನಷ್ಟಾಸ ಕಾರ್ಯಕರ್ತ್ರಿ ಅಂತ. ಈ ಸಂಸಾರವೆಂಬ ದುಷ್ಪರಿಣಾಮವನ್ನುಂಟು ಮಾಡುವಂತಹ ಮಾಯೆ ಎನ್ನುವಂತಹದ್ದು ನಾಶವಾಗಿ ಹೋಗಿರುತ್ತೆ. ಮತ್ತೆ ಅದು ಬರೋದಿಲ್ಲ. ಮತ್ತೆ ನಾಶವಾದರೂ ಮತ್ತೆ ಇನ್ನೊಮ್ಮೆ ಬರಬಹುದಲ್ಲ ಅಂಥೇಳಿ. ಈಗ ಒಂದು ಹಾವು ಹೊಡೆದ್ರೆ ಆವಾಗ ಆ ಹಾವು ಹೊಡೆದಿದ್ದಾನೆ ಎನ್ನುವ ಇದು ಬೇರೆ ಹಾವುಗಳಿಗೆ ಗೊತ್ತಾಗುತ್ತಂತೆ. ಅವು ಬಂದು ಬಿಡ್ತವೆ ಮತ್ತೆ. ಇದು ಎಲ್ಲರ ಅನುಭವದಲ್ಲಿದೆ. ಇದು ಒಂದು ಹಾವು ಹೊಡೆದ್ರೆ ಇನ್ನೊಂದು ಹಾವು ಬರುತ್ತೆ. ಆ ಹಾವಿನ ಕುಲದ ಎಲ್ಲ ಅವುಗಳಿಗೆ ಗೊತ್ತಾಗುತ್ತೆ. ಅವು ಹೇಗೆ ಗೊತ್ತಾಗ್ತದೆ ಅಂತಂದರೆ ಅವುಗಳ ಕಣ್ಣಲ್ಲಿ ಏನೋ ಒಂದು ವಿಶೇಷ ಶಕ್ತಿ ಇರುತ್ತಂತೆ.
ನಾವು ಮೊಬೈಲ್ ಹಿಡ್ಕೊಂಡು ಫೋಟೋ ತೆಗಿತೇವಲ್ಲ, ಹಾಗೆ ಅವುಗಳ ಕಣ್ಣೇ ಮೊಬೈಲು. ಅಲ್ಲಿ ಇದು ಇರುತ್ತೆ, ಯಾರು ಹೊಡೆದಿದ್ದಾರೆ ಏನು ಅನ್ನೋದ್ರ ಚಿತ್ರವೇ ಅಲ್ಲಿ ಇದ್ಬಿಡುತ್ತೆ. ಆಗ ಇವರು ಎಲ್ಲೋ ಒಗೆದಿರ್ತಾರೆ ಅದನ್ನು, ಅವು ಬಂದು ನೋಡ್ಕೊಂಡು ಹೋಗ್ತವೆ. ನೋಡಿಕೊಂಡು ಯಾರು ಏನು ಅನ್ನೋದನ್ನು ಪತ್ತೆ ಹಚ್ಬಿಡ್ತವೆ. ಅವುಗಳಿಗೆ ಎಷ್ಟು ಶಕ್ತಿ ಇರುತ್ತೆ ಅಂತಂದರೆ, ಈ ಪೇಪರಲ್ಲಿ ಬರ್ತಾ ಇರುತ್ತೆ ಕೆಲವು ಸಾರಿ, ಈ ಬೇರೆ ಯಾವ ವಾಹನ ಬಂದರೂ ಬರೋದಿಲ್ಲ, ಆದರೆ ಒಂದು ಹಾವನ್ನು ತೆಗೆದ ವಾಹನ ಇರುತ್ತಲ್ಲ, ಆಕಸ್ಮಿಕವಾಗಿ ಗೊತ್ತಿಲ್ಲದೆ ವಾಹನ ಓಡಿಸ್ಕೊಂಡು ಹೋಗ್ಬಿಟ್ಟಿರ್ತಾರೆ. ಆ ವಾಹನ ಬಂತು ಅಂದ್ರೆ ಮತ್ತೆ ಬಿಡೋದಿಲ್ಲ, ಬಂದ್ಬಿಡ್ತವೆ. ಹೀಗೆ ಕೆಲವು ಘಟನೆಗಳು ನಡೆದಿದ್ದಾವೆ. ಹಾಗೆ ಈ ಸೃಷ್ಟಿಯಲ್ಲಿ ಒಂದು ಪ್ರಾಣಿಗೆ ಶಕ್ತಿ ಇದ್ದಂತೆ ಇನ್ನೊಂದು ಪ್ರಾಣಿಗೆ ಇರೋದಿಲ್ಲ. ನಮಗೆ ಶಕ್ತಿ ಇಲ್ಲ ಅನ್ನೋ ಕಾರಣಕ್ಕೆ ಬೇರೆ ಪ್ರಾಣಿಗಳಿಗೂ ಆ ಶಕ್ತಿ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮಗೆ ಆಕಾಶದಲ್ಲಿ ಹಾರಾಡಲಿಕ್ಕೆ ವಿಮಾನೇ ಬೇಕು, ಆದರೆ ಪಕ್ಷಿಗಳಿಗೆ ಏನು ಬೇಕಿಲ್ಲ, ಅವು ತಾವಾಗೆ ಹಾರಿಬಿಡ್ತವೆ. ಆಮೇಲೆ ನಮಗೆ ನಮ್ಮ ಉಪಚಾರ ಮಾಡಲಿಕ್ಕೆ 4-5 ವರ್ಷ ಬೇರೆಯವರು ಬೇಕು ಶಿಶುಗಳಾಗಿದ್ದಾಗ. ಈ ಕರು ಮೊನ್ನೆ ಹುಟ್ಟಿದ ಕರು ಇಲ್ಲಿ ಕೊಟ್ಟಿಗೆಯಲ್ಲಿ ಅದು ಈಗ ಆರಾಮಾಗಿ ಓಡಾಡ್ತಾ ಇದೆ. ಹಾಗಾಗಿ ಈ ಪ್ರಪಂಚ ಎಷ್ಟು ವಿಚಿತ್ರವಾಗಿದೆ ಅಂತಂದರೆ, ಒಂದೊಂದು ಪ್ರಾಣಿಯಲ್ಲಿ ಒಂದೊಂದು ವಿಶೇಷ ಇದೆ. ಹಂಸ ಪಕ್ಷಿ ಅಂತ ಹೇಳ್ತಾರೆ, ಅದು ಹಾಲನ್ನು ನೀರನ್ನು ಬೇರೆ ಮಾಡಿಬಿಡುತ್ತಂತೆ. ನಮ್ಮ ಹತ್ರ ಅದಾಗೋದಿಲ್ಲ ಅಷ್ಟು ಸುಲಭವಾಗಿ, ನಮಗೆ ಬೇರೆ ಒಂದು ಉಪಕರಣ ಬೇಕು. ಹಾಗೆ ಆನೆ ಇರುತ್ತಂತೆ, ಅದು ಈ ಬೇಲದ ಹಣ್ಣಿರುತ್ತಲ್ಲ ಅದರ ಸಾರವನ್ನು ಮಾತ್ರ ಹೇರ್ಕೊಂಡು ಇದನ್ನು ಬಿಡುತ್ತಂತೆ. ಹೀಗೆಲ್ಲ ಉದಾಹರಣೆಗಳನ್ನು ಕೊಡ್ತಾರೆ. ಈ ಜೀವನ್ಮುಕ್ತನು ಹಾಗೆ ಮಾಡ್ತಾರೆ. ಆ ವಿಶೇಷವನ್ನು ನಾನು ಹೇಳಬೇಕು. ಅದನ್ನು ನಷ್ಟಾ ಸಾ ಕಾರ್ಯಕರ್ತ್ರಿ ಪುನರಪಿ ಭವಿತಾ ನೈವ ವಿಜ್ಞಾನ ಮಾತ್ರ ಅಂತ. ಈ ಇವನ ಜ್ಞಾನ ಮಾತ್ರದಿಂದ ಇವನಿಗೆ ಎಲ್ಲ ರೀತಿಯ ಅನುಕೂಲವೂ ಆಗಿರುತ್ತೆ. ಅಂದ್ರೇನು, ಮಾಯೆಯ ದುಷ್ಪರಿಣಾಮ ಯಾವುದೂ ಇಲ್ಲದೆ ಇವನು ಸುಖವಾಗಿ ಇರ್ತಾನೆ ಅನ್ನುವ ವಿಚಾರವನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇಷ್ಟು ಹೇಳಿ ಮುಂದೇನು ಹೇಳ್ತಾರೆ ಅಂತಂದರೆ, ಈ ಸಂಸಾರ ಎನ್ನುವುದು ನಮಗೂ ಇದೆ ಅವನಿಗೂ ಇದೆ, ಅವನಿಗೆ ಮಾತ್ರ ಸಂಸಾರದ ಪ್ರಭಾವ ಇಲ್ಲ ಅಂತ ನೀವು ಹೇಳ್ತೀರಲ್ಲ, ಅವನು ಈ ಸಂಸಾರದ ಪ್ರಭಾವದಿಂದ ಹೇಗೆ ತಪ್ಪಿಸ್ಕೊಳ್ಳೋದು ಸಾಧ್ಯ ಅಂಥೇಳಿ ಒಂದು ಪ್ರಶ್ನೆ. ಆ ಪ್ರಶ್ನೆಗೆ ನಾನು ಈಗಾಗಲೇ ಈ ಉದಾಹರಣೆಯ ಮೂಲಕ ಒಂದು ಉತ್ತರವನ್ನು ಕೊಟ್ಟಿದ್ದೇನೆ. ಆ ಉತ್ತರವನ್ನು ಇಲ್ಲಿ ಸೂಚನೆ ಕೊಟ್ಟಿದ್ದಾರೆ. ಅಂದ್ರೇನು, ಈ ದಗ್ಧಪಟ ನ್ಯಾಯ ಆಯಿತು. ಅದೇ ರೀತಿ ಆನೆ ಹೇಗೆ ಕಪಿತ್ಥ ಜಂಬೂ ಫಲಸಾರ ಭಕ್ಷಿತಂ ಅಂತ ಹೇಳ್ತಾರಲ್ಲ, ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರ ಪಾದ ಪಂಕಜಂ ಅಂತ ಹೇಳುವಾಗ ಈ ವಿಚಾರವೇ ಬಂದಿದೆ. ಈ ಕಪಿತ್ಥ ಅಂದರೆ ಬೇಲದ ಹಣ್ಣು, ಅದರಲ್ಲಿರುವ ಸಾರವನ್ನು ಅದು ಹಾಗೆ ತೆಗೆದುಕೊಂಡು ಬಿಡುತ್ತಂತೆ, ಅದನ್ನು ಬೇರೆದು ಒಗೆದು ಬಿಡುತ್ತೆ. ಹಾಗೆ ನಾವು ಹಾಗೆ ಮಾಡ್ತೇವೆ, ಎಳನೀರು ಕುಡಿತೇವೆ, ಬೇಡದೇ ಇದ್ದನ್ನು ಒಗೆದು ಬಿಡ್ತೇವೆ. ಹೀಗೆ ಆ ಜೀವನ್ಮುಕ್ತನು ಹಾಗೆ ಮಾಡ್ತಾನಂತೆ. ಅವನು ನಿಸ್ಸಾರವಾದ ಮಾಯೆಯನ್ನು ಬಿಟ್ಟು ಬಿಡ್ತಾನೆ. ಸಾರವತ್ತಾದ ಆ ಬ್ರಹ್ಮ ಉಂಟಲ್ಲ, ಅದನ್ನೇ ಯಾವಾಗಲೂ ಅನುಸಂಧಾನ ಮಾಡ್ತಾ ಇರ್ತಾನೆ ಅಂತ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಅದನ್ನು ನಾಳೆ ನೋಡೋಣ, ಈಗಾಗಲೇ ವೇಳೆ ಆಗಿದೆ. ಇಲ್ಲಿ ಈ ಜೀವನ್ಮುಕ್ತನ ವಿಚಾರವನ್ನು ಕೊನೆಯಲ್ಲಿ ಅವರು ಹೇಳಿರೋದು ತುಂಬ ಚೆನ್ನಾಗಿದೆ. ನಮಗೆ ಈ ಶತಶ್ಲೋಕಿಯನ್ನು ಓದಿ ನಾವು ಯಾವುದನ್ನು ಅನುಸಂಧಾನ ಮಾಡಬೇಕು ಅನ್ನೋದನ್ನು ಆಚಾರ್ಯರು ಬಹಳ ಚೆನ್ನಾಗಿ ನಿರೂಪಣೆ ಮಾಡಿಕೊಟ್ಟಿದ್ದಾರೆ. ಅದನ್ನು ಬಹುಶಃ ನಾಳೆ ಮುಗಿಸ್ಬೋದು ಅಂತ ಕಾಣುತ್ತೆ, ಇನ್ನು ಕೆಲವೇ ಶ್ಲೋಕಗಳಿವೆ. ಈ ರೀತಿಯ ಚಿಂತನ ಕಾರ್ಯಕ್ರಮವನ್ನು ನಾವು ಮಾಡುವುದಕ್ಕೆ ನಮಗೆ ಅವಕಾಶವನ್ನು ಈ ಚಾತುರ್ಮಾಸ್ಯದ ಸಂದರ್ಭದಲ್ಲಿ ನಮ್ಮ ಗುರುಗಳು ಅನುಗ್ರಹಿಸಿದ್ದಾರೆ. ಅಷ್ಟೇ ಅಲ್ಲ, ತಮಗೆ ಈ ವಿಷಯ ಎಲ್ಲ ಮೊದಲೇ ಗೊತ್ತಿದ್ದರೂ ಸಹ ತುಂಬ ಸಹನೆಯಿಂದ ಇಲ್ಲಿ ಬಂದು ಕೇಳ್ತಾನೂ ಇದ್ದಾರೆ. ಅದಕ್ಕಾಗಿ ನಾವು ಅವರಿಗೆ ಎಷ್ಟು ಧನ್ಯವಾದಗಳನ್ನು, ಸಾಷ್ಟಾಂಗ ಪ್ರಣಾಮಗಳನ್ನು ಹಾಕಿದರೂ ಕಡಿಮೆನೇ. ಇನ್ನು ಸ್ವಲ್ಪ ಮಾತ್ರ ಉಳಿದಿದೆ, ಅದನ್ನು ನಾಳೆ ಮುಗಿಸೋಣ. ಇಲ್ಲಿ ಉಪಸ್ಥಿತಿಯನ್ನು ನೀಡಿದ ನಮ್ಮ ಶ್ರೀಗಳವರಿಗೆ ಸಾಷ್ಟಾಂಗ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಚಿಂತನ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡ್ತಾ ಇದ್ದೇನೆ.